ನಮಸ್ಕಾರ ಸ್ನೇಹಿತರೆ, ಐ ಆಮ್ ಪುನೀತ್. ವೆಲ್ಕಮ್ ಟು ಮೈ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪುನೀತ್ ಫೋರಂ. ಸ್ನೇಹಿತರೆ, ಎಕನಾಮಿಕ್ ಸರ್ವೆ ರಿಲೀಸ್ ಆಗಿದೆ ಫ್ರೈಡೇ 29 ಜನವರಿ 2021. ಕೇಂದ್ರ ಸರ್ಕಾರದ ಎಕನಾಮಿಕ್ ಸರ್ವೆ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಪರ್ಸ್ಪೆಕ್ಟಿವಿಂದ. ಸರ್, ಎಕನಾಮಿಕ್ ಸರ್ವೆ ಅಂದ್ರೇನು, ಆರ್ಥಿಕ ಸಮೀಕ್ಷೆ ಅಂದ್ರೇನು, ಯಾವಾಗ ರಿಲೀಸ್ ಆಗುತ್ತೆ? ನಿಮ್ಗೆ ಗೊತ್ತಿರಬೇಕು, ಫೆಬ್ರವರಿ 1 ಯಾವಾಗಲೂ ಏನಾಗುತ್ತೆ, ನಮ್ಮ ಕೇಂದ್ರ ಸರ್ಕಾರದ ಬಡ್ಜೆಟ್ ಮಂಡನೆ ಆಗುತ್ತೆ. ಅದಕ್ಕಿಂತ ಮುಂಚಿನ ದಿನವಾಗಿ ಏನಾಗುತ್ತೆ, ಎಕನಾಮಿಕ್ ಸರ್ವೆ ರಿಲೀಸ್ ಆಗುತ್ತೆ. ಆದರೆ ಇಲ್ಲಿ ಶನಿವಾರ ಭಾನುವಾರ ಇರೋದ್ರಿಂದ ಮುಂಚೆ ರಿಲೀಸ್ ಆಗಿದೆ. ಸರ್, ವಾಟ್ ಈಸ್ ಎಕನಾಮಿಕ್ ಸರ್ವೆ? ಆರ್ಥಿಕ ಸಮೀಕ್ಷೆ ಅಂದ್ರೆ ಯಾಕೆ ಓದಬೇಕು? ಸರ್, ಎಕನಾಮಿಕ್ ಸರ್ವೆ ಏನಾಗುತ್ತೆ, ನಾವು ಲಾಸ್ಟ್ 1 ಇಯರಲ್ಲಿ ಏನೇನು ಮಾಡಿದ್ವಿ, ನಮ್ಮ ಒಂದು ಬಡ್ಜೆಟಲ್ಲಿ ಏನು ಮಂಡಿಸಿದ್ವಿ, ಏನೇನು ಇಂಪ್ಲಿಮೆಂಟ್ ಆಗಿದೆ, ನಮ್ಮ ಜಿ ಡಿ ಪಿ ಗ್ರೋತ್ ಹೆಂಗಾಗಿದೆ, ಯಾವ ಒಂದು ವಲಯದಲ್ಲಿ ನಾವು ಬೆಳವಣಿಗೆ ಕಂಡಿದ್ದೀವಿ, ಎಲ್ಲಿ ಕುಂಠಿತ ಕಂಡಿದ್ದೀವಿ. ಸೊ ಇದೆಲ್ಲ ಡೀಟೇಲ್ ಆಗಿ ನಮ್ಮ ಎಕನಾಮಿಕ್ ಸರ್ವೇಲಿ ಮೆನ್ಷನ್ ಆಗಿರುತ್ತೆ. ಅದೊಂದೇ ಅಲ್ಲ, ವಾರ್ಷಿಕವಾಗಿ ಆರ್ಥಿಕ ಅಭಿವೃದ್ಧಿ ಸಾರಾಂಶ ಇದರಲ್ಲಿರುತ್ತೆ. ಹಿಂದಿನ ವಾರ್ಷಿಕ ಹಣಕಾಸಿದ್ದು ಅದೊಂದೇ ಅಲ್ಲ, ನಮ್ಮ ವಾರ್ಷಿಕ ಸಮೀಕ್ಷೆಯ ಬೆಲೆಗಳೇನಿದೆ, ಕೃಷಿ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ಕೈಗಾರಿಕೆ ಆಗಿರ್ಬೋದು, ನಮ್ಮ ಫಾರೆಕ್ಸ್ ವಿದೇಶಿ ವಿನಿಮಯ ಆಗಿರ್ಬೋದು, ರಫ್ತು ಆಮದು, ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಕೊಡುತ್ತೆ. ಜೊತೆಗೆ ನಮ್ಮ ಈ ಒಂದು ಡೀಟೇಲ್ಸ್ ಏನಿದೆ, ಹೋದ ವರ್ಷ ಏನಾಗಿದೆ, ಇದು ನಮ್ಮ ಮುಂದಿನ ಬಡ್ಜೆಟ್ಗೆ ಹೆಂಗೆ ಪರಿಣಾಮ ಬರುತ್ತೆ ಅಂತ ಇರುತ್ತೆ. ಸೊ ಇಲ್ಲಿ ಎಕ್ಸಾಮ್ ಪರ್ಸ್ಪೆಕ್ಟಿಂದ ಓದೋಣ, ವೆರಿ ಇಂಪಾರ್ಟೆಂಟ್. ಇದು ಮುಖ್ಯವಾದ ಟರ್ಮ್ಸ್ಗಳಿರುತ್ತೆ, ಹೆಂಗೆ ಒಂದು ಡೆವಲಪ್ ಆಗಿದೆ ಅಂತ ತಿಳ್ಕೊತಾ ಹೋಗೋಣ. ಫೈನ್ ಸರ್, ಈ ವರ್ಷ ತುಂಬ ಮಹತ್ವ ಆಗಿದೆ. ಯಾಕೆ? ವೈ ಇಟ್ ಈಸ್ ಸಿಗ್ನಿಫಿಕೆನ್ಸ್ ಅಂತಂದರೆ, 2021 ನಮಗೆ ಯಾಕೆಂದರೆ 2020 ಕೋವಿಡ್-19 ಇಂದ ನಾವು ತುಂಬ ಅನುಭವಿಸಿದ್ದೀವಿ. ಸೊ ಅದರಿಂದ ಹೆಂಗೆ ರಿಕವರಿ ಆಯಿತು, ನಾವು ಹೆಂಗೆ ಮುಂದೆ ಬಂದ್ವಿ, ನಮ್ಮ ಒಂದು ನೆಗೆಟಿವ್ ಇರ್ತಕ್ಕಂಥ ಗ್ರೋದು ಪಾಸಿಟಿವ್ ತೊಗೊಂಡು ಹೋಗ್ಬೇಕಂದ್ರೆ ಏನೇನು ಮಾಡ್ತಾ ಇದ್ದೀವಿ, ಸೊ ಏನೇನು ಸರ್ಕಾರ ಕೈಗೊಂಡಿದೆ, ಇವೆಲ್ಲ ನಾವು ತಿಳ್ಕೊಳ್ಳೋಕ್ಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯೂಶಲಿ ನಾವು ಎವ್ರಿ ಇಯರ್ ಎಕನಾಮಿಕ್ ಸರ್ವೆಗಿಂತ ಈ ವರ್ಷದ ಎಕನಾಮಿಕ್ ಸರ್ವೆ ಏನಿದೆ, ನಮ್ಮ ಆರ್ಥಿಕ ಸಮೀಕ್ಷೆ ಕೇಂದ್ರ ಸರ್ಕಾರದ್ದು ಒಂದು ರೀತಿ ಡಿಫ್ರೆಂಟ್ ಮ್ಯಾನರಿಸಮ್ ಇದೆ, ಡಿಫ್ರೆಂಟಾಗಿ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಪ್ರತಿ ವರ್ಷದ ರೀತಿ ಈ ವರ್ಷ ಇಲ್ಲ. ಓಕೆ, ಫೈನ್. ಸೊ ಆರ್ಥಿಕ ಸಮೀಕ್ಷೆ ಅಂದ್ರೇನು ಅಂತ ನಾವು ತಿಳ್ಕೊಂಡ್ವಿ. ಫೈನ್. ಹಾಗಾದರೆ ಆರ್ಥಿಕ ಸಮೀಕ್ಷೆಯಲ್ಲಿ 2 ಬುಕ್ ಬರುತ್ತೆ ಸರ್, ವಾಲ್ಯೂಮ್ 1, ವಾಲ್ಯೂಮ್ 2 ಅಂತೇಳಿ. ವಾಲ್ಯೂಮ್ 1 ನಿಮ್ಗೆ ಏನಾಗುತ್ತೆ ಅಂದರೆ, ನಮ್ಮ ಕರೆಂಟ್, ನಾನು ನಿಮ್ಗೆ ಹೇಳಿದೆ, ಎಕನಾಮಿಕ್ ಟ್ರೆಂಡ್ಸ್ ಏನಿದೆ, ಏನೇನು ಆಯಿತು ಅದನ್ನ ಅನಲೈಸ್ ಮಾಡಿರ್ತಾರೆ, ವಿಶ್ಲೇಷಣೆ ಮಾಡಿರ್ತಾರೆ. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್, ಎಸ್ಪೆಷಲಿ KS ಆಗಿರ್ಬೋದು, FD ಆಗಿರ್ಬೋದು, SD ಆಗಿರ್ಬೋದು, IASಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ವಾಲ್ಯೂಮ್ 2 ಕೂಡ ಇಂಪಾರ್ಟೆಂಟ್, ಅಂದರೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಯಾಕಂದರೆ ಬರೀ ಡೇಟಾಗಳಿರುತ್ತೆ. ಅಂದರೆ ಏನು ನಮ್ಮ ಫಾರೆಕ್ಸ್ ರಿಸರ್ವ್ ಇತ್ತು, GDP ಎಷ್ಟಿತ್ತು, ಮತ್ತು ನಮ್ಮ ಒಂದು ಎಕ್ಸ್ಟರ್ನಲ್ ಸೆಕ್ಟರ್ ಹೆಂಗಾಯಿತು, ನಮ್ಮ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂದರೆ ಕರೆಂಟ್ ಚಾಲ್ತಿ ಖಾತೆ ಅಂತ ಇರುತ್ತೆ, ಅದರಲ್ಲಿ ನಮ್ಮ ಒಂದು ಕೌಂಟ್ ಎಷ್ಟಿತ್ತು, ಮತ್ತು ನಮ್ಮ ಸರ್ವಿಸ್ ಸೆಕ್ಟರ್ ಅಂದರೆ ಸೇವಾ ವಲಯದಲ್ಲಿ ಎಷ್ಟು ಗ್ರೋತ್ ಆಗಿದೆ, ಈ ರೀತಿ ಒಂದಷ್ಟು ಡೇಟಾಗಳಿರುತ್ತೆ. ಒಂದಷ್ಟು ಡೇಟಾಗಳನ್ನ ಕೂಡ ನಾವು ತಿಳ್ಕೊಳ್ಳೋಣ. ಎಲ್ಲ ಒಂದು ಸಾರಾಂಶ ನಿಮಗೆ ಈ ಒಂದು ವಿಡಿಯೋದಲ್ಲಿ ನಮಗೆ ಕೊಡ್ತಾ ಹೋಗ್ತೀನಿ. ಫೈನ್ ಸರ್. ಸೊ ಈ ಎಕನಾಮಿಕ್ ಸರ್ವೆ ಏನು ರಿಲೀಸ್ ಮಾಡಿದ್ದಾರೆ ಪ್ರೆಸ್ ಮೀಟ್ ಮುಖಾಂತರ, ಮತ್ತು ನಮ್ಮ ಒಂದು ಸದನದಲ್ಲಿ ಕೂಡ ರಿಲೀಸ್ ಮಾಡ್ತಾರೆ. ನಮ್ಮ ಕೃಷ್ಣಮೂರ್ತಿ ಎಕನಾಮಿಕ್ ಅಡ್ವೈಸರ್ ಏನಿದ್ದಾರೆ, ಅವರು ಪ್ರೆಸ್ ಮೀಟ್ ಕರೆದು ಕೂಡ ರಿಲೀಸ್ ಮಾಡಿದ್ದಾರೆ. ಓಕೆ, ಕೃಷ್ಣಮೂರ್ತಿ ಸುಬ್ರಹ್ಮಣ್ಯಂ, ವೆರಿ ಇಂಪಾರ್ಟೆಂಟ್, ಅವರ ಹೆಸರು ಕೂಡ ನೀವು ತಿಳ್ಕೋಬೇಕು. ಇನ್ನು ಈ ಎಕನಾಮಿಕ್ ಸರ್ವೆ ಯಾವ ಡಿಪಾರ್ಟ್ಮೆಂಟ್ ಮಂಡಿಸುತ್ತೆ, ಇದೆಲ್ಲ ನಾನು ಆಲ್ರೆಡಿ ನಾನು ಬಡ್ಜೆಟ್ ಅಂತಕ್ಕಂಥ ಒಂದು ವಿಡಿಯೋ ಮಾಡಿದ್ದೀನಿ ಇದರ ಹಿಂದೆ, ಅದನ್ನು ದಯವಿಟ್ಟು ನೋಡಿ, ಆ ಒಂದು ಡೀಟೇಲಾಗಿ ಕೊಟ್ಟಿದ್ದೀನಿ. ಫೈನ್ ಸರ್. ಸರ್, ಈ ವಿಡಿಯೋದ ಕಂಪ್ಲೀಟ್ PDF ನಿಮಗೆ ಬೇಕು ಅಂತಂದರೆ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಕೂಡ ಫಾಲೋ ಮಾಡ್ಕೋಬೋದು. ಓಕೆ, ಬಿಫೋರ್ ಗೋಯಿಂಗ್ ಟು ಅನಲೈಸಿಸ್, ನನ್ನ ಈ ಒಂದು ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ವಿಡಿಯೋ ಲಿಂಕ್ಸ್ ಮತ್ತು ಬೇರೆ ಬೇರೆ ಒಂದು ರೀತಿಯಾದ ಕ್ವಿಝಸ್ ಆಗಿರ್ಬೋದು, ಎಲ್ಲ ನಿಮಗೆ ಈ ಒಂದು ನನ್ನ ಟೆಲಿಗ್ರಾಮ್ ಚಾನಲ್ ಸಿಗುತ್ತೆ. ಪುನೀತ್ ಫೋರಂ ಅಂತ ಸರ್ಚ್ ಮಾಡಿದ್ರು ಕೂಡ ನಿಮಗೆ ಸಿಗುತ್ತೆ. ಈ ಲಿಂಕ್ ಕೂಡ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ, ಮತ್ತು ನನ್ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಇರುತ್ತೆ. ಫೈನ್ ಸರ್. ಓಕೆ, ಎಕನಾಮಿಕ್ ಸರ್ವೆ ಈ ವರ್ಷ ಇದೆಯಲ್ಲ, ತುಂಬ ಇಂಪಾರ್ಟೆಂಟ್. ಯಾಕೆ ಸರ್? ಸರ್, ಎಕನಾಮಿಕ್ ಸರ್ವೆ ಈ ಒಂದು ಬುಕ್ನ ವಾಲ್ಯೂಮ್ 1 ಇರ್ತಕ್ಕಂಥದ್ದು ಟೂಲು, ಈ ಒಂದು ಬುಕ್ನ ಒಂದು ಇದನ್ನು ನೋಡಿ, ಕಲರ್ ಮತ್ತು ಆ ಒಂದು ಟ್ರೆಂಡ್ ನೋಡಿ. ಇಲ್ಲಿ ಈ ಕಂಪ್ಲೀಟ್ ಎಕನಾಮಿಕ್ ಸರ್ವೆ ನಿಮಗೆ ವಿ ರಿಕವರಿ ಅಂತ ಕೇಳ್ತಾರೆ. ವಿ ಶೇಪ್ ರಿಕವರಿ ಇದೆ ನೋಡಿ. ವಾಟ್ ಈಸ್ ವಿ ಶೇಪ್ ರಿಕವರಿ ಅಂದರೆ, ಹಿಂಗೆ ಬಿದ್ದಿದ್ದು ನಮ್ಮ ಎಕಾನಮಿ, ಆರ್ಥಿಕತೆ ಹಿಂಗೆ ಮೇಲೆ ಹೇಳ್ತಾ ಇದೆ. ಸೊ ಈ ಮೇಲೆ ಹೇಳೋಕ್ಕೆ ಏನೇನೋ ನಾವು ಕೈಗೊಂಡಿದ್ದೀವಿ, ಇದೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಓಕೆ, ಇಲ್ಲಿ ನಿಮಗೆ 10 ಚಾಪ್ಟರ್ ಸಿಗುತ್ತೆ. ಒಂದೊಂದು ಚಾಪ್ಟ್ರಲ್ಲೂ ಒಂದೊಂದು ತೊಗೊಂಡು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಇದೆಲ್ಲದನ್ನು ಕೂಡ ನಾನು ಇಲ್ಲಿ ತೊಗೊಂಡಿದ್ದೀನಿ. ಕಂಪ್ಲೀಟ್ ಸಾರಾಂಶ ನಿಮಗೆ ಕೊಡ್ತಾ ಇದ್ದೀನಿ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ನಿಮಗೆ ಇಲ್ಲಿ ಸಿಗ್ತಾ ಹೋಗ್ತಾರೆ. ಸರ್, ಇಲ್ಲಿ ನೋಡಿ, ನಿಮಗೆ ಈ ಒಂದು ಶೀಟಲ್ಲಿರ್ತಕ್ಕಂಥ ಮೊದಲನ ಮುಖಪುಟ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ನಮ್ಗೆ ಏನೇನು ರಿಸ್ಕ್ ಆಯಿತು ಸರ್? ಎಕಾನಮಿ ಡೌನ್ ಆಯಿತು, ಹೆಲ್ತ್ ಆಗಿರ್ಬೋದು, ಜೀವನ ಲೈಫ್ಸು ಸಾಯೋದಾಗಿರ್ಬೋದು, ಅವೆಲ್ಲ ಆಯಿತು ಬಿಕಾಸ್ ಆಫ್ ದಿಸ್ ಕೋವಿಡ್ ವೈರಸ್ ಅಲ್ವಾ. ನೆಕ್ಸ್ಟು ಈಗ ನಾವು ಅದನ್ನು ರಿಕವರಿ ಮಾಡ್ತೀವಿ. ಹೆಂಗೆ ಸರ್? ಆಪರ್ಚುನಿಟೀಸ್ ಹೆಂಗೆ ಬರ್ತಾ ಇದೆ ಸರ್? ಒಂದು ನಮಗೆ ರಿಫಾರ್ಮ್ಸ್ ಮಾಡಿದ್ದೀವಿ, ಆತ್ಮನಿರ್ಭರ ಭಾರತ ಇದೆ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಿದ್ದೀವಿ, ಮತ್ತು ಇಲ್ಲಿ ಇನ್ನೊಂದು ಏನು ಹೇಳ್ತಾ ಇದೆ,
ವ್ಯಾಕ್ಸಿನ್ಸ್ ಕೂಡ ಮಾಡ್ತಾ ಇದ್ದೀವಿ. ಓಕೆ, ವೆರಿ ಇಂಪಾರ್ಟೆಂಟ್ ಸರ್, ವೆರಿ ಇಂಪಾರ್ಟೆಂಟ್. ಸೊ ಈ ಒಂದು ಆಪರ್ಚುನಿಟೀಸ್ನ ಬಿಲ್ಡ್ ಮಾಡಿಕೊಂಡು ನಾವು ವಿ ಶೇಪ್ ರಿಕವರಿ ಕಾಣ್ತಾ ಇದ್ದೀವಿ ಅಂತ ಈ ಒಂದು ಎಕಾನಮಿಕ್ ಸರ್ವೆ ಹೇಳುತ್ತೆ. ಸೊ ಒಂದೊಂದು ಕೂಡ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಒಂದಷ್ಟು ಮ್ಯಾಕ್ರೋ ವ್ಯೂ ಅಂದರೆ ಓವರ್ ಆಲ್ ಅದರ ಓವರ್ ವ್ಯೂ ಕೂಡ ಮುನ್ನೋಟ, ಮೇಲ್ನೋಟ ಮತ್ತು ಕೀ ಹೈಲೈಟ್ಸ್ ಎಲ್ಲ ಕೂಡ ನಾವು ನೋಡ್ತಾ ಹೋಗೋಣ. ಫೈನ್ ಸರ್, ಈ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ಥೀಮ್ ಆಫ್ ದ ಎಕಾನಮಿಕ್ ಸರ್ವೆ ಕೇಳ್ತೀನಿ ಎಕ್ಸಾಮಲ್ಲಿ. ಏನು ವಿಷಯ ನಮ್ಮ ಈ ಎಕಾನಮಿಕ್ ಸರ್ವೆ ಥೀಮು ಅಂದರೆ ಸೇವಿಂಗ್ ಲೈಫ್ಸ್ ಆ್ಯಂಡ್ ಲೈವ್ಲಿಹುಡ್ಸ್ ಅಥವಾ ವಿ ಶೇಪ್ ರಿಕವರಿ ಅಂತಲೇ ಬೇಕಾದ್ರೆ ನಿಮಗೆ ಟ್ವಿಸ್ಟ್ ಮಾಡಿ ಕೇಳ್ಬೋದು, ಅಥವಾ ಕೋವಿಡ್ಗೋಸ್ಕರ ಒಂದು ವಾರಿಯರ್ಸ್ಗೋಸ್ಕರ ಸಮರ್ಪಿತ ಆಗಿರ್ತಕ್ಕಂಥದ್ದು ಕೂಡ ನಿಮಗೆ ಹೇಳ್ಬೋದು. ಓಕೆ, ನಾನು ಮುಂದೆ ತೋರಿಸ್ತಾ ಹೋಗ್ತೀನಿ. ಸೊ ಆರ್ಥಿಕ ಸಮೀಕ್ಷೆಯ ವಿಷಯ ಏನು ಅಂದರೆ ಉಳಿತಾಯ ಜೀವನ ಮತ್ತು ಜೀವನೋಪಾಯ ಅಂತಕ್ಕಂಥದ್ದು, ಮತ್ತು ವಿ ಆಕಾರದ ಚೇತರಿಕೆ ಅಂತ ಬೇಕಾದ್ರೆ ಎಕ್ಸಾಮಲ್ಲಿ ಕೊಡ್ಬೋದು, ಅಥವಾ ನಮ್ಮ ಕೋವಿಡ್ ವಾರಿಯರ್ಸ್ಗೆ ಸಮರ್ಪಿತವಾಗಿರ್ತಕ್ಕಂಥದ್ದು ಕೂಡ ಕೊಡ್ಬೋದು. ಓಕೆ, ದಿಸ್ ಇಸ್ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಈ ವರ್ಷದ ಥೀಮ್, ನಮ್ಮ ಎಕಾನಮಿಕ್ ಸರ್ವೆಯ ಥೀಮ್ ವಿಷಯ. ಫೈನ್, ಹೀಗೆ ಮುಂದಕ್ಕೆ ಬಂದರೆ ನಮ್ಮ ಕೇಂದ್ರ ಹಣಕಾಸು ಕಾರ್ಪೊರೇಟ್ ವ್ಯವಹಾರ ಸಚಿವ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ನಮ್ಮ ಬಜೆಟ್ ಮಂಡಿಸೋಕ್ಕಿಂತ ಮುಂಚೆ ಇದನ್ನು ಎಕನಾಮಿಕ್ ಸರ್ವೆನ ಕೋವಿಡ್ ವಾರಿಯರ್ಸ್ಗೆ ಸಮರ್ಪಿಸಲಾಗಿದೆ. ನೋಡಿ, ಇದನ್ನು ಕೊಡ್ಬೋದು. ಈ ಥೀಮು ಕಂಪ್ಲೀಟ್ ಆಗಿ ನಾವು ಡೀಟೇಲ್ ಆಗಿ ನೋಡೋದಾದ್ರೆ, ಒಂದು ಶತಮಾನದ ಬಿಕ್ಕಟ್ಟಿನ ಮಧ್ಯೆ ಜೀವನ ಮತ್ತು ಜೀವನೋಪಾಯವನ್ನು ಉಳಿಸಲಾಗುತ್ತದೆ ಅಂದ್ರೆ ಅರ್ಥ ಸೇವಿಂಗ್ ಲೈಫ್ಸ್ ಆ್ಯಂಡ್ ಲೈವ್ಲಿಹುಡ್ಸ್ ಆ್ಯಂಡ್ ಒನ್ಸ್ ಇನ್ ಎ ಸೆಂಚುರಿ ಕ್ರೈಟ್ಸ್. ಅಂದರೆ ನಮ್ಮ ಭಾರತ ಏನು ಮಾಡಿದೆ, ಬೇರೆ ಅಮೇರಿಕ ಆಗಿರ್ಬೋದು, ಬೇರೆ ಕಂಪೇರ್ ಮಾಡಿ ಮಾತಾಡಿ, ಅಲ್ಲಿ ಜೀವನಕ್ಕಿಂತ ಆರ್ಥಿಕತೆ ಮುಖ್ಯ ಅಂತ ಆರ್ಥಿಕತೆ ಬಗ್ಗೆ ಅವರು ಲಾಕ್ಡೌನ್ ಇಲ್ಲದೆ ಮಾಡೋರು. ನಾವು ಮುಂಜಾಗೃತವಾಗಿ ಲಾಕ್ಡೌನ್ ಚಾಲೂ ಮಾಡಿದ್ವಿ. ಇದರಿಂದ ಆರ್ಥಿಕತೆ ನಮಗೆ ಏನಾಗಿತ್ತು, ನೆಗೆಟಿವ್ ಹೋದ್ರೂ ಪರವಾಗಿಲ್ಲ, ಆದರೆ ಜೀವನ ಮುಖ್ಯ. ನಮ್ಮ ಜೀವನ ಇದ್ದರೆ, ಮನುಷ್ಯ ಇದ್ದರೆ, ಜೀವನ ಇದ್ದರೆ, ಲೈಫ್ಸ್ ಇದ್ದರೆ, ಲೈವ್ಲಿಹುಡ್ ಇದ್ದರೆ, ಅವರ ಜೀವನಾಂಶ ಇದ್ದರೆ ಮುಂದೆ ಅವ್ರು ಏನು ಮಾಡ್ಕೋಬೋದು, ಜೀವನ ಕಟ್ಕೋಬೋದು ಅಂತಕ್ಕಂಥದ್ದು ಈ ಒಂದು ಎಕಾನಮಿಕ್ ಸರ್ವೆ ಥೀಮು. ಓಕೆ, ಇದನ್ನು ನಾನು ನಿಮಗೆ ಶಾರ್ಟ್ ಆಗಿ ನಮಗೆ ಕೊಟ್ಟಿದ್ದೆ ಸ್ಟಾರ್ಟಿಂಗು, ವಾಟ್ ಈಸ್ ಎಕಾನಮಿಕ್ ಸರ್ವೆ ಥೀಮ್ ಅಂತೇಳಿ. ಇಲ್ಲಿ ನೋಡಿ, ಕೋವಿಡ್-19 ಸಾಂಕ್ರಾಮಿಕ ರೋಗದ ಆರಂಭದಲ್ಲಿ ದೀರ್ಘಕಾಲೀನ ಲಾಭಕ್ಕಾಗಿ ಅಲ್ಪಾವಧಿಯ ನೋವನ್ನು ತೆಗೆದುಕೊಳ್ಳುವುದು. ನೋಡಿ, ನಾವು ದೀರ್ಘಾವಧಿಯಾಗಿ ಯೋಚನೆ ಮಾಡೋಕ್ಕೋಸ್ಕರ ಅಲ್ಪಾವಧಿಯಾಗಿ ನಮ್ಮ ಎಕಾನಮಿಗೆ, ಆರ್ಥಿಕತೆಗೆ ಎಷ್ಟೇ ಪೆಟ್ಟು ಬಿದ್ದರೂ ಕೂಡ ಸಹಿಸಿಕೊಂಡು ಅದನ್ನು ಜೀವ ಮತ್ತು ಜೀವನೋಪಾಯನ ಉಳಿಸುವಂಥ ಸರ್ಕಾರ ಗಮನ ಹರಿಸಿದೆ. ಇದು ನಮ್ಮ ಸರ್ಕಾರದ ಹೈಲೈಟ್. ಓಕೆ, ಫೈನ್. ಇನ್ನು ವಿ ಆಕಾರದ ಚೇತರಿಕೆ ಅಂತ ಹೇಳಿದೆ, ವಿ ಶೇಪ್ ರಿಕವರಿ ಅಂತ. ನಮ್ಮ GDP ಇದೆಯಲ್ಲ, ವಿ ಶೇಪ್ ರಿಕವರಿ ಆಗ್ತಾರೆ ಅಂದರೆ ಸಡನ್ ಆಗಿ ಡೌನ್ ಆಯಿತು. ನಿಮ್ಗೆ ಗೊತ್ತಿರಬೇಕು, 2020 Q1 Q2 ಅಲ್ಲಿ ನೋಡ್ತಾ ಹೋದರೆ 23.3% ಆಫ್ GDP ಅಷ್ಟು ಕಾಂಟ್ರಾಕ್ಟ್ ಆಯಿತು, ಸಂಕೋಚನ, ನೆಗೆಟಿವ್ ಹೋಯಿತು. ಈಗ Q2 7.5% ಅಷ್ಟು ಕುಸಿತ ಕಂಡಿದೆ GDP, ಅಂದರೆ ನೆಗೆಟಿವ್ ಹೋಗಿದೆ. ಸೊ ಹಿಂಗೆ ನೆಗೆಟಿವ್ ಆಗಿ ನೀವು ನೋಡಿರ್ತೀರ, ನಾನು ಕೂಡ ವಿಡಿಯೋಸ್ಗಳು ಮಾಡಿದೆ, 20 years 10 years ಬ್ಯಾಕ್ ಹೋಗಿದ್ದೀವಿ ನಾವು GDP ಎಷ್ಟು ಕುಸಿತ ಕಂಡಿದೆ ಅಂತೇಳಿ. ಬಟ್ ಇವಾಗ ಓವರ್ ಆಲ್ ಈ ಒಂದು ಕ್ವಾರ್ಟರ್ ಇವಾಗ ಏನು ನಡೀತಾ ಇದೆ, 2021 ಮಾರ್ಚ್ ತನಕ ಕ್ಯಾಲ್ಕುಲೇಟ್ ಮಾಡಿಕೊಂಡು ಆಮೇಲೆ ಬಿಡುಗಡೆ ಮಾಡ್ತಾರೆ, -7.7 ಅಷ್ಟು ಟಾರ್ಗೆಟ್ ಇಟ್ಕೊಂಡಿದ್ದಾರೆ. ಅಂದರೆ ನಮ್ಮ GDP ಈ ವರ್ಷದ್ದು -7.7 ಹೋಗಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಫೈನ್. ಇಲ್ಲಿ ಇದಕ್ಕೆ ಕಾರಣ ಏನು ಅಂದರೆ ಬೇಡಿಕೆ ಮತ್ತು ಪೂರೈಕೆ ಎರಡಕ್ಕೂ ಪರಿಣಾಮ ಬೀರ್ತು. ಅಂದರೆ ಬಿಕಾಸ್ ಆಫ್ ಕೋವಿಡಿಂದ ಏನಾಯಿತು, ನಮ್ಮ ಬೇಡಿಕೆ ಇನ್ನೂ ಕೂಡ ಇಲ್ಲ, ಅಂದರೆ ನಮಗೆ ಪೂರೈಕೆನೂ ಇಲ್ಲ, ಸಪ್ಲೈನೂ ಇಲ್ಲ, ಈ ಕಡೆ ನಮಗೆ ಅದಕ್ಕೆ ಬೇಕಾಗಿರ್ತಕ್ಕ ಬೇಡಿಕೆಯೂ ಇಲ್ಲ ಬಿಕಾಸ್ ಆಫ್ ಕೋವಿಡಿಂದ. ಓಕೆ, ಫೈನ್. ಇನ್ನು ಇದಕ್ಕೆ ನಾವು ಹೊರಗಡೆ ಬರಬೇಕು, ವಿ ಶೇಪ್ ರಿಕವರಿ ತರಬೇಕು ಅಂತೇಳಿ ಸರ್ಕಾರ ಏನು ಮಾಡ್ತು, ದೀರ್ಘಾವಧಿಯ ಒಂದು ಇದಕ್ಕೆ ಹಾನಿಯನ್ನು ತಪ್ಪಿಸ್ಕೋಬೇಕಂತೇಳಿ ರಚನಾತ್ಮಕ ಸ್ಟ್ರಕ್ಚರಲ್ ರಿಫಾರ್ಮ್ಸ್ ತಂದಿರತಕ್ಕಂಥ ಮೊದಲ ದೇಶ ಆಗಿದೆ ಭಾರತ. ಸ್ಟ್ರಕ್ಚರಲ್ ರಿಫಾರ್ಮ್ಸ್ ಅಂದರೆ ಏನು ಸರ್? ನೋಡಿ, ನಿಮಗೆ ಆತ್ಮನಿರ್ಭರ ಭಾರತಗಳ ತಂತಲ್ಲಿ ಏನು ಮಾಡ್ತಲ್ಲಿ ನಮಗೆ ಒಂದಷ್ಟು ಪಾಲಿಸಿನ ಒಂದು ಪ್ರೈವೇಟೈಸೇಷನ್ ಮಾಡೋದಾಗಿರ್ಬೋದು, ಪ್ರೈವೇಟ್ನವರು ಕೂಡ ಬರೋದಾಗಿರ್ಬೋದು, ಮತ್ತು ಲೇಬರ್ ರಿಫಾರ್ಮ್ಸ್ ಆಗಿರ್ಬೋದು, ಒಂದಷ್ಟು ಟ್ಯಾಕ್ಸ್ ರಿಫಾರ್ಮ್ಸ್ ಆಗಿರ್ಬೋದು, ಇವೆಲ್ಲ ಸ್ಟ್ರಕ್ಚರಲ್ ರಚನಾತ್ಮಕ ಸುಧಾರಣೆಗಳು ತಂದಿರತಕ್ಕಂಥದ್ದು. ಓಕೆ, ಈ ರೀತಿ ತಂದು ಏನು ಮಾಡ್ತು, ಅದು ಮುಂದಕ್ಕೆ ತಗೊಳ್ತಾ ಬಂತು. ಅಂದರೆ ಅರ್ಥ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ನಮ್ಮ ಎಕಾನಮಿಕ್ ಸರ್ವೆಲಿ ಆರ್ಥಿಕತೆಗೆ ಚಟುವಟಿಕೆಗಳ ಬ್ರೇಕನ್ನು ತೆಗಿಬೇಕು. ಅಂದರೆ ಏನು ಕೋವಿಡ್ ಇಂದ ಏನಾಗಿತ್ತು, ಬ್ರೇಕ್ ಆಗಿತ್ತು, ಆ ಬ್ರೇಕ್ನ ತೆಗೆದು ನಾವು ಬ್ರೇಕ್ ಇಟ್ಕೊಂಡು ಆಕ್ಸಿಲೇಟರ್ ರೈಸ್ ಮಾಡಿದ್ರೆ ಗಾಡಿ ಮುಂದೆ ಹೋಗಲ್ಲ. ಬ್ರೇಕ್ನ ತೆಗೆದು ವೇಗವರ್ಧಕ ಆಕ್ಸಿಲೇಟರನ್ನು ನಾವು ಚೆನ್ನಾಗಿ ಬಳಸ್ತಾ ಇದ್ದೀವಿ ಅಂತ ಹೇಳ್ತಾ ಬಂತು. ಸೊ ಆಕ್ಸಿಲೇಟರ್ ಅಂದ್ರೇನು, ಇಲ್ಲಿ ನಾವು ಮುಂದೆ ಏನು ಮಾಡಬೇಕು, ಮುಂದೆ ಅಂದರೆ ವೇಗವರ್ಧಕವನ್ನು ಹೆಂಗೆ ಕೊಡ್ತು ಅಂದರೆ ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಪೈಪ್ಲೈನ್ ಪಾಲಿಸಿಗಳಾಗಿರ್ಬೋದು, ಡಿಮ್ಯಾಂಡ್ ಪುಷ್ ಪಾಲಿಸಿಯಾಗಿ ಆಗಿರ್ಬೋದು. ಡಿಮ್ಯಾಂಡ್ ಪುಷ್ ಅಂದ್ರೆ ಏನು ಸರ್? ಯಾವಾಗ ನಮಗೆ ದುಡ್ಡಿಲ್ಲ, ಎಕಾನಮಿ ಇನ್ವೆಸ್ಟ್ ಯಾರು ಮಾಡ್ತಾ ಇಲ್ಲ ಅಂದಾಗ ಏನು ಮಾಡಬೇಕು, ಸರ್ಕಾರ ಇನ್ವೆಸ್ಟ್ ಮಾಡಬೇಕಾಗುತ್ತೆ, ಸರ್ಕಾರ ದುಡ್ಡು ಖರ್ಚು ಮಾಡಬೇಕಾಗುತ್ತೆ. ಸರ್ಕಾರ ಇನ್ವೆಸ್ಟ್ ಮಾಡಿದಾಗ ಜಾಬ್ ಕ್ರಿಯೇಷನ್ ಆಗುತ್ತೆ, ಅಂದರೆ ಡಿಮ್ಯಾಂಡ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದು. ಇಟ್ ಈಸ್ ಅ ಡಿಮ್ಯಾಂಡ್ ಪುಷ್ ರಿಕವರಿ ಮಾಡ್ತಾ ಇದೆ. ಅಂದರೆ ಈ ನೆಗೆಟಿವ್ ಆಗಿರ್ತಕ್ಕಂಥದ್ದನ್ನ, ಡೌನ್ ಆಗಿರ್ತಕ್ಕಂಥ ಝೀರೋಗೆ ಬಂದಿರತಕ್ಕಂಥ ನೆಗೆಟಿವ್ಗಿಂತ ಅದು ಪಾಸಿಟಿವ್ ವಿ ಶೇಪ್ ರಿಕವರಿ ತರಬೇಕು ಅಂತೇಳಿ ಏನು ಮಾಡ್ತಿದೆ ಸರ್ಕಾರ, ಡಿಮ್ಯಾಂಡ್ ಪುಷ್ಗೆ ರಿಕವರಿಗೆ ಮಾಡ್ತಾ ಇದೆ. ಅಂದರೆ ಅರ್ಥ ಏನು ಹೇಳ್ತಾ ಇದೆ ಸರ್ಕಾರ ಇಲ್ಲಿ ಅಂದರೆ, ನಮ್ಮ ಸೆಕೆಂಡ್ ವೇವ್ ಆಫ್ ಅಂದರೆ
ಈ ಒಂದು ರೂಪಾಂತರ ಕೊರೋನಾ ವೈರಸ್ ಬರೋಕ್ಕಿಂತ ಮುಂಚೆ, ಸೆಕೆಂಡ್ ವೇವ್ ಆಫ್ ನಮ್ಮ ವೈರಸ್ ಬರೋಕ್ಕಿಂತ ಮುಂಚೆ ನಾವು ಏನು ಮಾಡ್ತಾ ಇದ್ದೀವಿ, ನಮ್ಮ ಎಕಾನಮಿನ ಡೆವಲಪ್ ಮಾಡೋಕ್ಕೆ ನಾವು ಟ್ರೈ ಮಾಡಿದ್ದೀವಿ ಅಂತ ಎಕಾನಮಿ ಸರ್ವೆ ಹೇಳ್ತಾ ಇದೆ. ಫೈನ್. ಸೊ ಇವದೆಲ್ಲ ಒಂದು ಸಾರಾಂಶದಲ್ಲಿ ಹೇಳೋದಾದರೆ ಏನು, ನಮ್ಮ ಲೈವ್ಲಿಹುಡ್ನ ಸಂರಕ್ಷಣೆ ಮಾಡೋಕ್ಕೋಸ್ಕರ ಏನು ಮಾಡ್ತು ಇಂಡಿಯಾ, ಫೋಕಸ್ ಆನ್ ಸೇವಿಂಗ್ ಲೈಫ್ಸ್. ಹೌದು, ಲೈಫ್ಸ್ನ ಸೇವ್ ಮಾಡಬೇಕಾಗಿತ್ತು. ಅದಕ್ಕೆ ಏನು ಮಾಡ್ತು, ಲಾಕ್ಡೌನ್ ಮಾಡ್ತು ಅಲ್ವಾ. GDP ಗ್ರೋತ್ ವಿಲ್ ರಿಕವರ್. ಓಕೆ, ಲಾಸ್ಟ್ ಹ್ಯೂಮನ್ ಲೈಫ್ಸ್ ಕ್ಯಾನ್ ನಾಟ್ ಬಿ ಬ್ಯಾಕ್. ಅಂದರೆ GDP ನಮಗೆ ಕಮ್ಮಿ ಆಗಿರ್ಬೋದು, ಈಗ ನೆಗೆಟಿವ್ ಇರ್ಬೋದು. 7.7% ಆಫ್ ನೆಗೆಟಿವ್ಗೆ ಈ ವರ್ಷದ ಕ್ಯಾಲ್ಕುಲೇಟ್ ಮಾಡಿರ್ಬೋದು ಅಂದಾಜು ಅವರು. ಆದರೆ ನಮಗೆ ಈ GDP ಮುಖ್ಯ ಅಲ್ಲ, ಲೈಫ್ ಮುಖ್ಯ. ಒಂದ್ಸರಿ ಲೈಫ್ ನಮ್ಮದು ಇದರ GDP ಆಟೋಮೆಟಿಕ್ ಬರುತ್ತೆ ಅಂತ ಹೇಳುತ್ತೆ. ಓನ್ಲಿ ಕಂಟ್ರಿ ಟು ಅನೌನ್ಸ್ ಸ್ಲೀವ್ ಆಫ್ ಸ್ಟ್ರಕ್ಚರ್ ರಿಫಾರ್ಮ್ಸ್. ನಮ್ದು ಭಾರತ ಒಂದೇ ದೇಶ ಪ್ರಪಂಚದಂತೆ ನಮ್ಮ ಸ್ಟ್ರಕ್ಚರಲ್ ರಿಫಾರ್ಮ್ಸ್ನ ತಂದಿರತಕ್ಕಂಥದ್ದು, ಅಂದರೆ ರಚನಾತ್ಮಕ ಸುಧಾರಣೆಗಳನ್ನ ತಂದಿರತಕ್ಕಂಥ ನಮ್ಮ ದೇಶ. ಮತ್ತು ಕ್ಯಾಲ್ಕುಲೇಟೆಡ್ ಡಿಮ್ಯಾಂಡ್ ಸೈಡ್ ಪಬ್ಲಿಸಿಸ್, ಅಂದರೆ ಏನು ಮಾಡ್ತಾ ಇದೆ, ಆಕ್ಸಿಲರೇಟರ್ ಅಂತಂದರೆ ಈ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡೋದು. ಅಂದರೆ ನಮ್ಮ ವಿತ್ತೀಯ ನೀತಿ ಆಗಿರ್ಬೋದು, ಹಣಕಾಸಿನ RBI ಒಂದಷ್ಟು ಹಣಕಾಸಿನ ನೀತಿ ತಂತು. ಸೊ ಇವೆಲ್ಲನೂ ಕೂಡ ಏನು ಮಾಡ್ತಾರೆ, ಎಕನಾಮಿಕ್ ಸರ್ವೆಲಿ ಮೆನ್ಷನ್ ಮಾಡಿದ್ದಾರೆ. ಅಂದರೆ ವಿ ಶೇಪ್ ರಿಕವರಿನ ನಾವು ಮಾಡ್ತಾ ಇದ್ದೀವಿ ಬಿಫೋರ್ ಸೆಕೆಂಡ್ ವೇ ಆಫ್ ಏನೋ ನಮ್ಮ ವೈರಸ್ ಎಫೆಕ್ಟ್ ಆಗೋಕ್ಕಿಂತ ಮುಂಚೆ ಅಂತ ಹೇಳ್ತಾ ಇದೆ. ಸೊ ಇದೆಲ್ಲ ನಾವು ಇವಾಗ ಡಿಸ್ಕಸ್ ಮಾಡಿದ್ವಿ. ಹಾಗೆ ಮುಂದೆ ನೋಡ್ತಾ ಹೋದರೆ ನಮ್ಮ ಮ್ಯಾಕ್ರೋ ವ್ಯೂ ನೋಡಿದ್ರೆ ಎಲ್ಲೆಲ್ಲಿ ಏನೇನಾಯಿತು, ನಮ್ಮ ಒಂದು ಯಾವ ಸೆಕ್ಟ್ರಲ್ಲಿ ಏನೇನಾಯಿತು ಅಂತ ನೋಡ್ತಾ ಹೋದರೆ 2020-21ರಲ್ಲಿ ಸ್ಟೇಟ್ ಆಫ್ ದ ಎಕಾನಮಿ ಮ್ಯಾಕ್ರೋ ವ್ಯೂ ನೋಡೋದಾದರೆ ನಾವು ಇಲ್ಲಿ ಜಾಗತಿಕ ಕುಸಿತ ಆಗಿದೆ. ನಮ್ಮ ಭಾರತ ಒಂದೇ ಅಲ್ಲ, ಜಾಗತಿಕ ಕುಸಿತ ಇದೆ. ವರ್ಲ್ಡ್ ಎಕನಾಮಿಕ್ ಕ್ರೈಸಿಸ್ ಆಗಿದೆ. ನಮ್ಮ IMF ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಹೇಳೋ ಪ್ರಕಾರ ಜನವರಿ 2021 ಅಂದಾಜು ಮಾಡಿರೋ ಪ್ರಕಾರ 2020ರಲ್ಲಿ 3.5% ಅಷ್ಟು ಜಾಗತಿಕ ಆರ್ಥಿಕತೆ ಕುಸಿತಿದೆ. ಓಕೆ, ಇವೆಲ್ಲ ಕುಸಿತಿದ್ರು ಸರ್ಕಾರ ಮತ್ತು ಕೇಂದ್ರ ಬ್ಯಾಂಕ್ಗಳೇನಿದೆ, ನಮ್ಮ ಸರ್ಕಾರ, ಭಾರತ ಸರ್ಕಾರ ವಿತ್ತೀಯ ನೀತಿ ತಂದು ಒಂದಷ್ಟು ಸ್ಟ್ರಕ್ಚರಲ್ ರಿಫಾರ್ಮ್ಸ್ ತಂದು, ಬ್ಯಾಂಕು RBI ಏನು ಮಾಡಿದೆ, ಈ ರಿಫಾರ್ಮ್ಸ್ ತಂದಿದೆ. RBI ಏನು ಮಾಡ್ತು ಸರ್, ನಿಮ್ಗೆ ಗೊತ್ತಿದೆ, ರೇಪೋ ರೇಟ್ ಕಮ್ಮಿ ಮಾಡ್ತು, ರಿವರ್ಸ್ ರೆಪೋ ರೇಟ್ ಕಮ್ಮಿ ಮಾಡ್ತು. ಇದರಿಂದ ಏನಾಗುತ್ತೆ, ಒಂದಷ್ಟು ಮನಿ ನಮ್ಮ ಮಾರ್ಕೆಟ್ಗೆ ಇನ್ಫ್ಲೂಯೆನ್ಷಿಯಲ್ ಆಗುತ್ತೆ. ಸೊ ಇನ್ಫ್ಲೇಷನ್ ನಮಗೆ ಆಗಬೇಕು, ಇಲ್ಲಿ ನಮ್ಗೆ ಏನಾಗಬೇಕು, ಕೊಳ್ಳುವಂಥ ಸಾಮರ್ಥ್ಯಕ್ಕೆ ಹೆಚ್ಚಬೇಕು, ದುಡ್ಡು ಎಲ್ಲರಿಗೂ ಸಿಗಬೇಕು. ಈ ರೀತಿಯಾದ ಒಂದಷ್ಟು ನೀತಿಗಳನ್ನು ತಂದಿದೆ. ಸೊ ಇದಕ್ಕೆ ಭಾರತ ನಿಯಂತ್ರಣ, ಒಂದು ರೆಗ್ಯುಲೇಟರಿ ಸಿಸ್ಟಮ್ ತಂತು, ಹಣಕಾಸಿನ ಪಾಲಿಸಿ ತಂತು, ಮಾನಿಟರಿ ಪಾಲಿಸಿ ನಮ್ಮ ಒಂದು RBI ತಂತು, ವಿತ್ತೀಯ ನೀತಿ ಸರ್ಕಾರ ತಂತು. ಈ ಥರ ದೀರ್ಘಕಾಲೀನ ರಚನಾತ್ಮಕ ಸುಧಾರಣೆ, ಈ ರೀತಿ 4 ಸ್ತಂಭಗಳನ್ನು ಅಳವಡಿಸ್ಕೊಂಡು ಏನು ಮಾಡಿದ್ದೀವಿ, ನಾವು ಮುಂದೆ ಬರ್ತಾ ಇದ್ದೀವಿ. ಇದು ನಮ್ಮ ಎಕನಾಮಿಕ್ ಸರ್ವೆ ಹೇಳ್ತಾ ಇದೆ. ಫೈನ್. NSO ನಮ್ಮ ನ್ಯಾಷನಲ್ ಏನು ನಮ್ಮ GDPನ ಪ್ರಿಸೈಸ್ ಮಾಡುತ್ತೆ, ಹೇಳುತ್ತೆ, ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್. ಇದ್ರ ಪ್ರಕಾರ 7.7 ನೆಗೆಟಿವ್ ಗ್ರೋತ್ ಆಗ್ತಾ ಇದೆ. ಅಂದರೆ ನೆಗೆಟಿವ್ ಗ್ರೋತು ನಮ್ಗೆ ಇನ್ನೂ ಜಾಸ್ತಿ ಕಮ್ಮಿ ಆಗಿತ್ತು Q1 Q2 2020-21ರಲ್ಲಿ ನೋಡಿದ್ರೆ. ಆದರೆ ಓವರಾಲ್ ಆ್ಯಾವ್ರೇಜ್ ತೊಗೊಂಡಾಗ, ಅಂದಾಜು ಓವರಾಲ್ ನಾವು ಸಾರಾಂಶ ಒಂದು ಅಂದಾಜು ತೊಗೊಂಡಾಗ ಏನಾಗುತ್ತೆ, ನಮಗಿಲ್ಲಿ ಒಂದು ಸರಾಸರಿ ತೊಗೊಂಡಾಗ -7.7 ಅಷ್ಟು ನೆಗೆಟಿವ್ ಗ್ರೋತ್ ಆಗಿದೆ 2020ರಲ್ಲಿ 2021ರಲ್ಲಿ ಅಂತ ಅಂದಾಜು ಮಾಡಾಗಿದೆ. ಇದು ನಮ್ಗೆ ಯಾವಾಗ ಗೊತ್ತಾಗುತ್ತೆ ಅಂದರೆ ಮಾರ್ಚ್ ಆದಮೇಲೆ, ಏಪ್ರಿಲ್ ನಂತರ 2021 ನಂತರ ನಮಗೆ ಇದು ಕಂಪ್ಲೀಟ್ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಫೈನ್. ಇನ್ನು ನಮ್ಮ GDP ನೋಡಿದ್ರೆ ಬೆಳವಣಿಗೆ ಏನು ಎಸ್ಟಿಮೇಟ್ ಮಾಡ್ತಾ ಇದೆ 2020 ಇವೆಲ್ಲ ಇದೆಯಲ್ಲ ಸ್ನೇಹಿತರೆ, ಇವೆಲ್ಲ ಇಂಪಾರ್ಟೆಂಟು. ಎಕ್ಸಾಮ್ ಪರ್ಸ್ಪೆಕ್ಟಿವಿಂದ ಎಲ್ಲ ಈ ಪಾಯಿಂಟ್ಸ್ಗಳು ಇಂಪಾರ್ಟೆಂಟು, ಈ ಒಂದು ಡೇಟಾಗಳು ಇಂಪಾರ್ಟೆಂಟ್ ಆಗುತ್ತೆ. 2020-21ಕ್ಕೆ 11% ಬೆಳವಣಿಗೆ ಆಗುತ್ತೆ ಅಂತ ಹೇಳ್ತಾ ಇದೆ ಭಾರತ. ಯಾವುದು ನಿಜವಾದ GDP, ಅಂದರೆ ರಿಯಲ್ GDP. ನಾಮಮಾತ್ರ GDP 15.4% ಮಾತ್ರ ಬೆಳೆದಿದೆ ಅಂತ ಹೇಳ್ತಾ ಇದೆ. ಸರ್, ರಿಯಲ್ GDPಗೂ ನಾಮಿನಲ್ GDPಗೂ ಏನು ವ್ಯತ್ಯಾಸ ಅರ್ಥ ಮಾಡ್ಕೊಳ್ಳಿ. ನಾಮಿನಲ್ GDP ನಮಗೆ 15.4% ಬೆಳೆದ್ರೆ ರಿಯಲ್ GDP 11%. ಯಾವಾಗಲೂ ನಾಮಿನಲ್ GDP ಯಾಕೆ ಜಾಸ್ತಿ ಇರುತ್ತೆ ಸರ್? ನಾಮಿನಲ್ ಅಂತಕ್ಕಂಥದ್ದು ಈ ಕರೆಂಟ್ ಪ್ರೈಸು. ದೇರ್ ಇಸ್ ನೋ ಅಪ್ರಾಕ್ಸಿಮೇಷನ್, ಅಥವಾ ಅಲ್ಲಿ ಯಾವುದೋ ಒಂದು ಅಪ್ರಾಕ್ಸಿಮೇಷನ್ ಇರಲ್ಲ. ನಾಮಿನಲ್ ಅಂದರೆ ಈ ವರ್ಷ ಏನಾಗಿದೆ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಸಾಮಾನು ತಗೋತೀರ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ವಾಟ್ ಇಸ್ ರಿಯಲ್ GDP, ವಾಟ್ ಇಸ್ ನಾಮಿನಲ್ GDP. ಅಂದರೆ ನಾಮಮಾತ್ರ GDP ಅಂದ್ರೇನು, ನಿಜವಾದ GDP ಅಂದ್ರೇನು ಸರ್? ನಾಮಮಾತ್ರ GDP ಅಂದರೆ ಇಷ್ಟೇ. ಈಗ ನೋಡಿ, ಹೋದ ವರ್ಷ ಒಂದು 10 ರೂಪಾಯಿ ಇತ್ತು, 10 ನೀವು ಚಾಕ್ಲೇಟ್ ಇತ್ತು, ಪ್ರೊಡಕ್ಷನ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ, ಒಂದಕ್ಕೆ 1 ರೂಪಾಯಿ. ಅಲ್ಲಿಗೆ 10 ಚಾಕ್ಲೇಟಿಗೆ ಒಂದಕ್ಕೆ 1 ರೂಪಾಯಿ ಅಂದರೆ ಒಂದು ಹತ್ತಲಿ 10 ರೂಪಾಯಿ ಆಯಿತು. ಇವಾಗ ಏನಾಗ್ತಾ ಇದೆ, ಈ ವರ್ಷ ನೀವು 12 ಚಾಕ್ಲೇಟ್ ಮಾಡಿದರೆ ಒಂದು ಚಾಕ್ಲೇಟ್ 2 ರೂಪಾಯಿ ಆಯಿತು. ಸೊ ಇಲ್ಲಿ ಎಷ್ಟಾಯಿತು, 24 ರೂಪಾಯಿ. ಸೊ ಟೋಟಲ್ ಎಷ್ಟಾಯಿತು ನಿಮಗೆ, 10ರಿಂದ 24, 14 ರೂಪಾಯಿ ಜಾಸ್ತಿ ಆಯಿತು. ಇಲ್ಲಿ ಅರ್ಥ ಏನು ಅಂತಂದರೆ, ಈ 12 × 2 24 ಆಗಿದೆಯಲ್ಲ, ದಿಸ್ ಇಸ್ ಕಾಲ್ಡ್ ಏನಾಗಿದೆ, ರಿಯಲ್ GDP, ನಾಮಿನಲ್ GDP. ಅಂದರೆ ನಾಮಮಾತ್ರ GDP. ಇದು ರಿಯಲ್ GDP ಏನು ಸರ್? ಇಲ್ಲಿ 10 ಇದ್ದಿದ್ದು 11 ಆಗಿದೆ, ರೇಟು ಕೂಡ ಜಾಸ್ತಿ ಆಗಿದೆ. ಸೊ GDP ಅರ್ಥ ಏನು ಮಾಡ್ಕೋಬೇಕು ಅಂದರೆ, ರೇಟ್ನ ಜಾಸ್ತಿ ಮಾಡಬಾರ್ದು ನಾವು, ಬರೀ ಕ್ವಾಂಟಿಟಿ ಜಾಸ್ತಿ ಮಾಡಬೇಕು. ಅಂದರೆ ಇಲ್ಲಿ ಕ್ವಾಂಟಿಟಿ ಏನಾಗಿದೆ ಸರ್, 12 ಜಾಸ್ತಿ ಆಗಿರೋದು ಕ್ವಾಂಟಿಟಿ ಅಲ್ವಾ. ಇಲ್ಲಿ ರೇಟು 1 ರೂಪಾಯಿನೇ ತೊಗೋಬೇಕಾಗುತ್ತೆ, ರೇಟ್ ಜಾಸ್ತಿ ಮಾಡ್ಕೋಬಾರ್ದು. ಆವಾಗ ನಮಗೆ ರಿಯಲ್ GDP ಸಿಗುತ್ತೆ. ಅಂದರೆ ಇಲ್ಲಿ 2 ಜಾಸ್ತಿ ಆಗಿದೆ, ಅಂದರೆ 12 × 1 ಆದಾಗ ಏನಾಗುತ್ತೆ,
₹12. ಅಂದರೆ ನಮ್ಮ ರಿಯಲ್ ಜಿ ಡಿ ಪಿ ಏನಾಗುತ್ತೆ ಸರ್ 10ರಿಂದ 12 ಆಗಿದೆ. ಇಲ್ಲಿ ನೋಡಿ ₹10 ಇದೆ, ಇಲ್ಲಿ 12 ಆಗಿದೆ, ಅಂದರೆ ₹2 ಜಾಸ್ತಿ ಆಗಿದೆ. ನಾಮಿನಲ್ ಅಂದರೆ ದೇರ್ ಇಸ್ ನೋ ಅಪ್ರಾಕ್ಸಿಮೇಷನ್. ರೇಟು ಜಾಸ್ತಿ ಆಗಿದೆ, ಪ್ರೊಡಕ್ಷನ್ ಜಾಸ್ತಿ ಆಗಿದೆ. ಅರ್ಥ ಆಯ್ತಲ್ವಾ? ದಿಸ್ ಈಸ್ ದ ಡಿಫ್ರೆನ್ಸ್. ಯಾವಾಗಲೂ ಕೇಳ್ತಾನೆ ಎಕ್ಸಾಮಲ್ಲಿ, ಯಾವಾಗಲೂ ನಮ್ಮ ರಿಯಲ್ ಜಿ ಡಿ ಪಿ ಏನಿದೆ ಸರ್, ಅದು ಯಾವಾಗಲೂ ನಾಮಿನಲ್ ಜಿ ಡಿ ಪಿಗಿಂತ ಕಮ್ಮಿ ಇರುತ್ತೆ. ಅಂದರೆ ನಾಮಮಾತ್ರ ಜಿ ಡಿ ಪಿಗಿಂತ ನಮ್ಮ ನಿಜವಾದ ಜಿ ಡಿ ಪಿ ಯಾವಾಗಲೂ ಕಮ್ಮಿ ಇರುತ್ತೆ. ಇದು ಕಾನ್ಸೆಪ್ಟ್. ಅರ್ಥ ಆಯ್ತಲ್ಲ? ಸೊ ಈಗ ನಮ್ಮ ನಾಮಿನಲ್ ಜಿ ಡಿ ಪಿ 11% ಆಗುತ್ತೆ, ಅಲ್ಲ ಸಾರಿ, ನಮ್ಮ ರಿಯಲ್ ಜಿ ಡಿ ಪಿ ಇದೆ, ನಿಜವಾದ ಜಿ ಡಿ ಪಿ 11% ಗ್ರೋತ್ ಆಗುತ್ತೆ 2021-22ಕ್ಕೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೀವಿ. ಅಂದರೆ ಅರ್ಥ, ಹೋದ ವರ್ಷ ನಮ್ಗೆ ಇವಾಗ 100 ಇತ್ತು ಅಂತ ಇಟ್ಕೊಳ್ಳಿ, 100 ಇತ್ತು. ಹೋದ ವರ್ಷ ಏನಾಗಿದೆ 90ಕ್ಕೆ ಇಳ್ಕೊಂಡ್ಬಿಟ್ಟಿದ್ದೀವಿ ನಾವು. ಈಗ 11% ಇನ್ಕ್ರೀಸ್ ಆಗುತ್ತೆ ಅಂದರೆ 90ಕ್ಕೆ 11% ಇನ್ಕ್ರೀಸ್ ಆಗಿದ್ರೆ ಏನಾಗುತ್ತೆ 101% ಆಗುತ್ತೆ. ಅಲ್ಲಿಗೆ ಅರ್ಥ, ಓದಲಾದರೂ ಹೋದ ವರ್ಷ ನಾವು 100% ಆಲ್ರೆಡಿ ಇದ್ವಿ. ಅಂದರೆ ಕಂಪೇರಿಟಿವ್ಲಿ ಏನಾಗ್ತದೆ, ನಾವು ಪಾಸಿಟಿವ್ ಹೋಗ್ತಾ ಇದ್ದೀವಿ, ಬಟ್ ನಾಟ್ ಅಪ್ ಟು ದ ಮಾರ್ಕ್. ಅಂದರೆ ಏನು ಆಗಬೇಕು ಅದು ಸಿಗ್ತಾ ಇಲ್ಲ, ಬಿಕಾಸ್ ಆಫ್ ಲಾಸ್ಟ್ ಇಯರ್ ನಮ್ಮ ನೆಗೆಟಿವ್ ಗ್ರೋತಿಂದ. ಓಕೆ, ಇದನ್ನು ಅರ್ಥ ಮಾಡ್ಕೋಬೇಕು. ಫೈನ್. ನೆಕ್ಸ್ಟ್ ಬನ್ನಿ, ಇನ್ನು ಇದು ರೈಸ್ ಆಗಬೇಕು ಜಿ ಡಿ ಪಿ ಅಂದರೆ ಏನು ಮಾಡಬೇಕು? ಸರ್ಕಾರ ಏನು ಮಾಡ್ತಾರೆ, ಈ ಜಿ ಡಿ ಪಿ ರೈಸ್ಗೋಸ್ಕರ ಏನು ಮಾಡ್ತಾರೆ, ಅದ್ರ ಬಳಕೆ, ಕನ್ಸಂಪ್ಷನ್ ಮತ್ತು ರಫ್ತುನ ಅದನ್ನ ಬೆಳವಣಿಗೆ ಏನು ಮಾಡ್ತಾರೆ, ಜಾಸ್ತಿ ಮಾಡ್ತಾರೆ. ಸರ್ಕಾರ ಕನ್ಸಂಪ್ಟ್ ಮಾಡ್ತಾ ಇದೆ, ಅಂದರೆ ರಫ್ತುಗೆ ಹೆಚ್ಚು ಇದು ಕೊಡ್ತಾ ಇದೆ, ತಾನು ಒಂದು ದುಡ್ಡನ್ನ ಇನ್ವೆಸ್ಟ್ ಮಾಡ್ತಾರೆ. ಇದರಿಂದ ಏನಾಗ್ತಾ ಇದೆ ಅಂದರೆ ನೆಗೆಟಿವ್ ಗ್ರೋತ್ ಆಗೋದು. ಬಿಕಾಸ್ ನೋಡಿ, ಕೋವಿಡಿಂದ ಏನಾಯಿತು ಸರ್, ಸಿಂಪಲ್ ಅಲ್ವಾ ಸರ್, ಯಾರು ದುಡ್ಡನ್ನ ಇನ್ವೆಸ್ಟ್ ಮಾಡೋಕ್ಕೆ ಬರ್ತಿರಲಿಲ್ಲ. ಏನಾಯಿತು, ಹೂಡಿಕೆ ಖಾಸಗಿ ಅವ್ರು ಹೂಡಿಕೆ ಮಾಡ್ತಿಲ್ಲ, ಇದರಿಂದ ಕೆಳಗಿಳಿತಾ ಇತ್ತು. ಈ ಟೈಮಲ್ಲಿ ಒಂದು ಕುಶನ್ ರೀತಿ ಸರ್ಕಾರ ಕೆಲಸ ಮಾಡ್ತು. ಅಂದರೆ ತುಂಬ ಕೆಳಗಿಳಿಯೋದು ಮೊದಲು ಏನು ಮಾಡ್ತು, ಒಂದಷ್ಟು ಇನ್ವೆಸ್ಟ್ ಮಾಡೋಕ್ಕೆ ಮಾಡ್ತು, ರಫ್ತಿಗೆ ಏನು ಬೇಕು ಅದನ್ನು ಒಂದು ಬೆಳವಣಿಗೆ ಒಂದಷ್ಟು ಕಾರ್ಯಕ್ರಮಗಳನ್ನ ಅನ್ಕೋತ್ಕೋತು. ಹೀಗಾಗಿ ನಮ್ಮದು ಜಾಸ್ತಿ ಆಯಿತು. ಸೊ ಈ ಒಂದು ಪರಿಸ್ಥಿತಿ ಏನಾಯಿತು, ಭಾರತದ ಜಿ ಡಿ ಪಿ 2%ರಷ್ಟು ಚಾಲ್ತಿ ಖಾತೆ ಹೆಚ್ಚುವರಿ ಆಯಿತು. ಅಂದರೆ ಕರೆಂಟ್ ಅಕೌಂಟ್ ಸರ್ಪ್ಲಸ್ ಆಯ್ತು ನಮಗೆ. ಏನು ಚಾಲ್ತಿ ಖಾತೆ ಅಂದರೆ ಸರ್, ನಮ್ಮ ಒಂದು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಕರಿತೀವಿ, ಬಿ ಪಿ ಒ ಅಂತ ಕರಿತೀವಿ. ಸೊ ಇದು ನಮಗೆ ಏನು ತೋರಿಸುತ್ತೆ ಅಂದರೆ, ನಮ್ಮ ಫಾರೆಕ್ಸ್ ರಿಸರ್ವ್ಸ್ಗೆ ಇದು ಒಂದು ರೀತಿ ಇಂಡೈರೆಕ್ಟ್ಲಿ ಎಫೆಕ್ಟ್ ಮಾಡುತ್ತೆ. ಹೆಂಗೆ ಸರ್? ಸರ್, ಇಲ್ಲಿ ನಿಮಗೆ ಕರೆಂಟ್ ಅಕೌಂಟ್ ಮತ್ತು ಕ್ಯಾಪಿಟಲ್ ಅಕೌಂಟ್ ಅಂತ ಇರುತ್ತೆ. ಕರೆಂಟ್ ಅಕೌಂಟ್ ಅಂದರೆ ಚಾಲ್ತಿ ಖಾತೆ, ಕ್ಯಾಪಿಟಲ್ ಅಂದರೆ ಬಂಡವಾಳ ಖಾತೆ ಅಂತ ಕರಿತೀವಿ. ಕರೆಂಟ್ ಅಕೌಂಟಲ್ಲಿ ಏನಾಗುತ್ತೆ ಅಂದರೆ ಸಿಂಪಲ್, ಈಗ ನೀವೇನಾದ್ರು ಫಾರಿನಿಂದ ಪರ್ಚೇಸ್ ಮಾಡ್ಕೋತೀರಾ, ಅಥವಾ ನೀವು ದುಡ್ಡನ್ನ ತೊಗೋತೀರಾ, ಸ್ಯಾಲ್ರಿ ತೊಗೋತೀರಾ. ಸೊ ಅಥವಾ ನೀವು ಫಾರಿನವ್ರು ನಿಮ್ಮ ಹತ್ರ ದುಡ್ಡು ತೊಗೋತಾರೆ. ನಮ್ಮದು ಇಂಪೋರ್ಟು ಎಕ್ಸ್ಪೋರ್ಟ್ ಏನಿರುತ್ತೆ, ಆಮದು ರಫ್ತು, ಇದೆಲ್ಲ ಕರೆಂಟ್ ಅಕೌಂಟಲ್ಲಿ ಇರುತ್ತೆ. ಅಂದರೆ ಚಾಲ್ತಿ ಖಾತೆ ಅಂತ ಇರುತ್ತೆ. ಓಕೆ, ಈ ಚಾಲ್ತಿ ಖಾತೆ ನಮಗೆ ಸರ್ಪ್ಲಸ್ ಇದೆ, ಅಂದರೆ ಪಾಸಿಟಿವ್ 2% ಜಿ ಡಿ ಪಿಯಷ್ಟು ನಮಗೆ ಇಂಕ್ರಿಮೆಂಟ್ ಆಗಿದೆ. ಅಂದರೆ ಅರ್ಥ, ಇಲ್ಲಿ ನಾವು ಆಮದು ಮಾಡ್ಕೊಳ್ಳೋಕ್ಕಿಂತ ಎಕ್ಸ್ಪೋರ್ಟ್ ಅಂದರೆ ರಫ್ತು ಜಾಸ್ತಿ ಮಾಡಿದ್ದೀವಿ, ಅಂದರೆ ಹೊರದೇಶಕ್ಕೆ ಕಳಿಸಿದ್ದೀವಿ, ನಮ್ಮದು ಪಾಸಿಟಿವ್ ಅಲ್ಲಿದ್ದೀವಿ. ಕರೆಂಟ್ ಅಕೌಂಟ್ನ ನಾವು ಚಾಲ್ತಿ ಖಾತೆ ಅಂತ ಕರಿತೀವಿ. ಕ್ಯಾಪಿಟಲ್ ಅಂದರೆ ಏನು ಅಂದರೆ ನಮ್ಮ ಬಂಡವಾಳ ಖಾತೆ. ಅಲ್ಲೇನಾಗುತ್ತೆ ಅಂದರೆ ನಾವು ಸಾಲ ತೊಗೋತೀವಿ, ಅಥವಾ ನಮಗೆ ಯಾರು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಥವಾ ಫಾರಿನ್ FII, ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟ್ಮೆಂಟು, ಇವ್ರು ಏನು ಇನ್ವೆಸ್ಟ್ ಮಾಡ್ತಾರೆ ಅದೆಲ್ಲ ಕ್ಯಾಪಿಟಲ್ ಅಕೌಂಟಲ್ಲಿ ರಿಜಿಸ್ಟರ್ ಆಗುತ್ತೆ. ಇದೆಲ್ಲ ವೆರಿ ಇಂಪಾರ್ಟೆಂಟ್. ಎಕಾನಮಿ ನೀವು ಓದಿದರೆ ಇದ್ರ ಬಗ್ಗೆ ಗೊತ್ತಿರುತ್ತೆ. ಸೊ ನಾನು ನಿಮಗೆ ಒಂದಷ್ಟು ಪಾಯಿಂಟ್ಸ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ವಾಟ್ ಈಸ್ ಕರೆಂಟ್ ಅಕೌಂಟ್, ವಾಟ್ ಈಸ್ ಕ್ಯಾಪಿಟಲ್ ಅಕೌಂಟ್ ಅಂತ. ಇದು ಸೇರಿ ನಮಗೆ BOP ಅಂತ ಕರಿತೀವಿ, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಕರಿತೀವಿ. ಯಾವಾಗಲೂ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಪಾಸಿಟಿವ್ ಇದ್ರೆ ಒಂದು ರಾಷ್ಟ್ರ ಸುಭದ್ರತೆಯಿಂದ ಇರುತ್ತೆ ಅಂತ. ನಮ್ಮ ಫಾರೆಕ್ಸ್, ನಮ್ಮ ವಿದೇಶಿ ವಿನಿಮಯದಲ್ಲಿ ಹೆಚ್ಚು ಹಣ ಇರುತ್ತೆ ಅಂತ ಅರ್ಥ. ಓಕೆ, ವೆರಿ ಇಂಪಾರ್ಟೆಂಟ್ ಪರ್ಸ್ಪೆಕ್ಟಿವ್ ಇದು ಎಕ್ಸಾಮಿಂದ. ಸೊ ಇದು ಏನಾಗಿದೆ, 2% ಜಿ ಡಿ ಪಿಯ ನಮ್ಮ ಜಿ ಡಿ ಪಿಯ 2% ಜಾಸ್ತಿ ಆಗಿರೋದ್ರಿಂದ ಇದು 17 ವರ್ಷಗಳಲ್ಲಿ ಐತಿಹಾಸಿಕ ಗರಿಷ್ಠ ಮಟ್ಟಕ್ಕೆ ಹೋಗಿದ್ದೀವಿ. ಅಂದರೆ ಲಾಸ್ಟ್ 17 ವರ್ಷದಲ್ಲಿ ನಮ್ಮ ಈ ಒಂದು ಕರೆಂಟ್ ಅಕೌಂಟ್ ಏನಿದೆ ಯಾವಾಗಲೂ ನೆಗೆಟಿವ್ ಅಲ್ಲಿ ಇರ್ತಿತ್ತು, ಅಥವಾ ಝೀರೋಲ್ಲಿ ಬರ್ತಿತ್ತು, ಪಾಸಿಟಿವ್ ಆಗೇ ಬರ್ತಿರ್ಲಿಲ್ಲ. ಇವಾಗ ಏನಾಗಿದೆ, ಪಾಸಿಟಿವ್ ಬರ್ತೀವಿ. 17 ವರ್ಷಕ್ಕೆ ಹಿಂದೆ ನಾವು ಏನು ಪಾಸಿಟಿವ್ ಅಲ್ಲಿ ಇದ್ವಿ ಅಷ್ಟು ಮಟ್ಟಕ್ಕೆ ಇವಾಗ ಬಂದಿದ್ದೀವಿ. ಯಾಕೆ? ಎಕ್ಸ್ಪೋರ್ಟ್ ಜಾಸ್ತಿ ಮಾಡ್ತಾ ಇದ್ದೀವಿ. ಓಕೆ, ಫೈನ್. ಇನ್ನು ನಮ್ಮ ಕೃಷಿ ನೋಡೋದಾದ್ರೆ, ಭಾರತೀಯ ಆರ್ಥಿಕತೆ ಮೇಲೆ ಕೋವಿಡ್-19 ಪರಿಣಾಮದಿಂದ ಏನಾಗಿದೆ, ಈ ಪರಿಣಾಮದಿಂದ ಏನಾಗಿದೆ, ಎಲ್ಲರೂ ವಲಸೆ ಹೋದ್ರು, ಎಲ್ಲ ಹಳ್ಳಿಗಳು ಹೋದ್ರು. ಅದರಿಂದ ಕೃಷಿಯಲ್ಲಿ ಹೆಚ್ಚು ನಮಗೆ ಅನುಕೂಲ ಆಯಿತು. ಅಂದರೆ ಕೃಷಿ ನಮ್ಮ ಅಗ್ರಿಕಲ್ಚರಲ್ಲಿ 3.4% ಅಷ್ಟು ಬೆಳವಣಿಗೆ, ಡೆವಲಪ್ಮೆಂಟ್ ಆಯಿತು. ಆದರೆ ಕೈಗಾರಿಕೆ ಮತ್ತು ಸೇವೆಗಳು, ಅಂದರೆ ನಮ್ಮ ಇಂಡಸ್ಟ್ರಿ ಮತ್ತು ಸರ್ವಿಸ್ ಸೆಕ್ಟರ್ ಅಂತ ಏನು ಕರಿತೀವಿ, ಸೆಕೆಂಡರಿ ಮತ್ತು ಟರ್ಷಿಯರಿ ಸೆಕ್ಟರ್, ದ್ವಿತೀಯ ಮತ್ತು ತೃತೀಯ ವಲಯ ಅಂತ ಏನು ಕರಿತೀವಿ, ಅಲ್ಲಿ ಡಿಕ್ರೀಸ್ ಆಗಿದೆ. ಅಂದರೆ ಕೈಗಾರಿಕೆಯಲ್ಲಿ 9.6% ಅಷ್ಟು ಏನಾಗಿದೆ, ಡಿಕ್ರೀಸ್ ಆಗಿದೆ ಶೇಕಡ. ಇಲ್ಲಿ 8.8% ಅಷ್ಟು ಸೇವೆಗಳು, ಸರಕುಗಳು ಸೇವೆಗಳ ಒಂದು ಸೆಕ್ಟರ್ ಅಂತ ಏನು ಕರಿತೀವಿ, ಅಲ್ಲಿ ಡಿಕ್ರೀಸ್ ಆಗಿದೆ. ಎಕ್ಸಾಂಪಲ್ ಕೇಳ್ತಾನೆ. ಸೊ ನಮ್ಮ ಕೃಷಿಲಿ ಮಾತ್ರ ಇನ್ಕ್ರೀಸ್ ಆಗಿದ್ದೀವಿ, ನಮ್ಮ ಒಂದು ಡೆವಲಪ್ಮೆಂಟು, ಅಂದರೆ ಡೆವಲಪ್ಮೆಂಟ್ ಕೃಷಿಲಿ ಮಾತ್ರ ಆಗಿದೆ ಎಷ್ಟು, 3.4% ಅಷ್ಟು ಶೇಕಡ. ಮತ್ತು ಇಲ್ಲಿ ಶೇಕಡ 9 ಮತ್ತು 8% ಅಷ್ಟು, 8.8% ಅಷ್ಟು ಇದು ಕೈಗಾರಿಕೆ, ಇದು ಸೇವೆಗಳು, ಸರ್ವಿಸ್ ಸೆಕ್ಟ್ರಲ್ಲಿ ಕಮ್ಮಿ ಆಗಿದ್ದೀವಿ. ಇದು ವೆರಿ ಇಂಪಾರ್ಟೆಂಟು. ನೆಕ್ಸ್ಟು
ಇನ್ನು ವಿ ಆಕಾರದ ಚೇತರಿಕೆ ಅಂತ ಮಾತಾಡ್ತಾ ಇದ್ದೀವಿ ನಾವು ಆಲ್ರೆಡಿ. ವಿ ಶೇಪ್ ರಿಕವರಿ ಸರ್ಕಾರ ಒಂದಷ್ಟು ಫಾರ್ಮ್ ತಂತು. ಸೊ ಇವೆಲ್ಲ ಹೆಂಗ್ ಬಂತು? ಸರ್ಕಾರ ಒಂದಷ್ಟು ಸ್ಟ್ರಕ್ಚರ್ ರಿಫಾರ್ಮ್ಸ್ ತಂತು. ಬಟ್ ಈ ಸ್ಟ್ರಕ್ಚರ್ ರಿಫಾರ್ಮ್ ಜೊತೆಗೆ ವಿದ್ಯುತ್ ಬೇಡಿಕೆ ಕೂಡ ಹೆಚ್ಚಿಗೆ ಆಗಕ್ಕೆ ಮಾಡ್ತು. ವೇ ಬಿಲ್ಗಳು ಜನರೇಟ್ ಮಾಡ್ತು. GST ಸಂಗ್ರಹ ಕೂಡ ಜಾಸ್ತಿ ಮಾಡೋಕ್ಕೆ ಟ್ರೈ ಮಾಡ್ತು. ಹಿಂಗೆಲ್ಲ ಜಾಸ್ತಿ ಹೆಂಗೆ ಸಾಧ್ಯ ಸರ್? ಸ್ಟ್ರಕ್ಚರ್ ರಿಫಾರ್ಮ್ ಮಾಡಿದಾಗ, ನಮ್ಮ ಟ್ಯಾಕ್ಸ್ ಕಮ್ಮಿ ಆದಾಗ, ಈಸಿ ಆದಾಗ ಏನಾಗುತ್ತೆ, ಕಟ್ಟೋರು ಜಾಸ್ತಿ ಸಿಗ್ತಾರೆ. ಮತ್ತು ಈ ಉಕ್ಕಿನ ಬಳಕೆ, ಸ್ಟೀಲ್ ಬಳಕೆನ ಹೆಚ್ಚಿಗೆ ಮಾಡಬೇಕು ಅಂತೇಳಿ ಬೇರೆ ಬೇರೆಯಾದ ಒಂದು ರೀತಿ ಪಾಲಿಸೀಸ್ಗಳು ತಂದವು ಅಲ್ವಾ. ನಮ್ಮ ಐರನ್ ಪಾಲಿಸೀಸ್ಗಳಾಗಿರ್ಬೋದು, ಮತ್ತು ನಮ್ಮ ಈ ಒಂದು ಕಲ್ಲಿದ್ದಲಿನ ಒಂದು ನೀತಿಗಳನ್ನ ಬದಲಾವಣೆ ಆಗಿರ್ಬೋದು. ಇವೆಲ್ಲ ಏನಾಯಿತು, ನಮ್ಮ ವಿ ಆಕಾರದ ಚೇತರಿಕೆಗೆ ತುಂಬ ಹೆಲ್ಪ್ ಆಯಿತು. ಒಂದೇ ಅಲ್ಲ, 6 ದಿನಗಳಲ್ಲಿ ನಾವು 10 ಲಕ್ಷ ಲಸಿಕೆಯನ್ನು ನಾವು ದೇಶಾದ್ಯಂತ ನಾವು ಹಾಕಿದ್ದೀವಿ. ಓಕೆ, ಲಸಿಕೆ ವ್ಯಾಕ್ಸಿನೇಷನ್ ಕೂಡ ಮಾಡಿದ್ದೀವಿ. ಅದಲ್ಲದೆ ನಮ್ಮ ವ್ಯಾಕ್ಸಿನ್ಗಳೇ ಹೊರ ರಾಷ್ಟ್ರಗಳು ಮತ್ತು ಬ್ರೆಜಿಲ್ಗೆ ಕೂಡ ನಾವು ಸಪ್ಲೈ ಮಾಡ್ತಾ ಇರ್ತಕ್ಕಂಥ ದೇಶ ನಮ್ಮ ಭಾರತ. ಸೊ ವ್ಯಾಕ್ಸಿನಿಂದ ಕೂಡ ನಮಗೆ ದುಡ್ಡು ಕೂಡ ಸಿಗ್ತಾ ಹೋಗ್ತವೆ. ಮತ್ತು ಅಂದರೆ ನಮ್ಮ ಅರ್ಥ ಏನು ಅಂದರೆ, ನಾವು ಹೆಂಗೆ ಪಾಸಿಟಿವ್ ಹತ್ರ ಹೋಗ್ತಾ ಇದ್ದೀವಿ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇದೆ. ಫೈನ್. ಇನ್ನು ನೆಕ್ಸ್ಟ್ ಚಾಪ್ಟರ್ ಏನು ಹೇಳ್ತಾನೆ ಅಂದರೆ, ಕೌಂಟರ್ ಸೈಕ್ಲಿಕಲ್ ಫಿಸಿಕಲ್ ಪಾಲಿಸಿ ಟು ಬೂಸ್ಟ್ ಗ್ರೋತ್ ವಿಲ್ ಸಸ್ಟೈನ್ ಇಂಡಿಯಾಸ್ ಡೆಟ್ ಅಂತ. ಅಂದರೆ ನಮ್ಮ ಸಾಲ ಇದೆಯಲ್ಲ, ಈ ಸಾಲನ ತಗೊಂಡಷ್ಟು ನಮಗೆ ಎಫೆಕ್ಟಿವ್ ಆಗುತ್ತೆ ಅಂತ ಅಲ್ಲ ಇಲ್ಲ ಅರ್ಥ. ಇಲ್ಲಿ ಏನು ಹೇಳುತ್ತೆ ಸರ್ಕಾರ ಅಂದರೆ, ಇಲ್ಲಿ ನೋಡಿ, ಈ ರೆಡ್ ಕಲರ್ ಇದೆಯಲ್ಲ, ಇದು ಭಾರತ, ಇದು US, ಇದು UK. ರೆಡ್ ಕಲರು ನಮ್ಮ ಒಂದು ಪ್ರೈವೇಟ್ ಇನ್ವೆಸ್ಟ್ಮೆಂಟು, ಗ್ರೀನ್ ಕಲರ್ ಗೌರ್ಮೆಂಟ್ ಇನ್ವೆಸ್ಟ್ಮೆಂಟು. ರೆಡ್ ಕಲರ್ ಇದೆಯಲ್ಲ, ಯಾವಾಗ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತಾ ಇರುತ್ತೆ, ಗೌರ್ಮೆಂಟ್ ಇನ್ವೆಸ್ಟ್ಮೆಂಟ್ ಏನು ಮಾಡಬೇಕು, ಕಮ್ಮಿ ತೊಗೋಬೇಕು. ಅವಾಗ ಏನಾಗುತ್ತೆ ಸರ್, ಪ್ರೈವೇಟ್ನವ್ರು ಇನ್ವೆಸ್ಟ್ ಮಾಡ್ತಾರೆ, ಜಾಬ್ ಜನರೇಟ್ ಆಗುತ್ತೆ. ಗೌರ್ಮೆಂಟ್ ಇನ್ವೆಸ್ಟ್ ಮಾಡಿದ್ರೆ ಟ್ರಾಫಿಕ್ ಸಿಗಾಕೊಬಿಡ್ತೀವಿ. ಆಗ ಪ್ರೈವೇಟ್ನವ್ರು ಇನ್ವೆಸ್ಟ್ ಮಾಡೋಕ್ಕಾಗಲ್ಲ. ಇನ್ವೆಸ್ಟ್ ಮಾಡಿದ್ರು ಅಷ್ಟು ಲಾಭ ಇಲ್ಲ ಅಂದರೆ, ಅವ್ರಿಗೆ ಲಾಸ್ ಆಗುತ್ತೆ ಅಂದರೆ ಆಟೋಮೆಟಿಕ್ಗೆ ಟ್ರಾಫಿಕ್ ಸಿಗಾಕೋತೀವಿ. ಆದರೆ ಬೇರೆ ರಾಷ್ಟ್ರಗಳಿಗಿಂತ ನಮ್ಮ ರಾಷ್ಟ್ರದಲ್ಲಿ ಅದು ತುಂಬ ಇಂಪ್ಲಿಮೆಂಟ್ ಚೆನ್ನಾಗಿ ಮಾಡಿದ್ದೀವಿ. ಮತ್ತು ಇಲ್ಲಿ ಏನು ಹೇಳುತ್ತೆ ಅಂದರೆ, ನಮ್ಮ ಸಾಲ ಇದೆಯಲ್ಲ, ಸಾಲದ ಬಗ್ಗೆ ಮಾತಾಡುತ್ತೆ. ಏನು ಸಾಲದ ಬಗ್ಗೆ ಮಾತಾಡುತ್ತೆ ನೋಡಿ, ವೆರಿ ಇಂಪಾರ್ಟೆಂಟ್ ಇದು. ಬೆಳವಣಿಗೆಯು ಸಾಲ ಸುಸ್ಥಿರತೆಗೆ ಕಾರಣವಾಗುತ್ತದೆ, ಹೌದು, ಆದರೆ ವೈಸ್ ವರ್ಷ ಅಲ್ಲ. ಅಂದ್ರೆ ಅರ್ಥ ಅಂದ್ರೇನು, ನಮ್ಮ ಬೆಳವಣಿಗೆ ಇದೆಯಲ್ಲ, ಗ್ರೋತ್ ಇದೆಯಲ್ಲ, ಡೆಟ್ ಸಸ್ಟೈನಬಿಲಿಟಿ ಅಂದರೆ ಸಿಂಪಲ್ ಸರ್. ಏನು ಹೇಳುತ್ತೆ ಅಂದರೆ, ಈಗ ನೀವು ಸಾಲ ತೊಗೋತೀರಾ, ನಮ್ಮ ಬೆಳವಣಿಗೆಗೆ ಈಗ ಆಗಬೇಕು, ದುಡ್ಡಿಲ್ಲ, ಸರ್ಕಾರ ಸಾಲ ತೊಗೊಳುತ್ತೆ ಬೇರೆ ಕಡೆಯಿಂದ ಅಥವಾ ಇಂಟರ್ನಲ್ ಅಥವಾ ಎಕ್ಸ್ಟರ್ನಲ್. ಇಲ್ಲಿ ನೀವು ಸಾಲ ತೊಗೊಂಡಾಗ ನೀವು ಅದಕ್ಕೆ ₹100 ಸಾಲ ತೊಗೋತೀರಾ, ಅದಕ್ಕೆ ನೀವು ₹12 ಬಡ್ಡಿ ಕಟ್ತೀರಾ. ಆದರೆ ಈ ಸಾಲ ತೊಗೊಂಡು ಇನ್ವೆಸ್ಟ್ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ, ₹120 ಬರುತ್ತೆ. ಇಲ್ಲಿ ₹120 ನಿಮಗೆ ಬಂತು ಅಂದಾಗ, ₹100 ಇನ್ವೆಸ್ಟ್ ಮಾಡಿ 120 ಬಂದರೆ ₹20 ಲಾಭ ಬಂತು. ಇಲ್ಲಿ ₹12 ಬಡ್ಡಿ ಕಟ್ತೀರಾ, ಅದರ ಲಾಭ ನಮಗೆ ಇನ್ನೂ ₹8 ಜಾಸ್ತಿ ಸಿಕ್ತು. ಅಂದರೆ ಅರ್ಥ, ಇಲ್ಲಿ ನಾವು ಡೆಟ್ಗಿಂತ ಡೆಟ್ ಅಂತಂದ್ರೆ ಏನು ಸರ್, ಸಾಲ, ಅದಕ್ಕಿಂತ ನಮ್ಮ ಒಂದು ಬೆಳವಣಿಗೆ ಜಾಸ್ತಿ ಇದೆ ಅಲ್ವಾ. ಬೆಳವಣಿಗೆಯು ಭಾರತೀಯ ಸನ್ನಿವೇಶದಲ್ಲಿ ಸಾಲ ಸುಸ್ಥಿರಕ್ಕೆ ಕಾರಣ ಆಗುತ್ತೆ. ಆದರೆ ಇದಕ್ಕೆ ಪ್ರತಿಯಾಗಿ ಸಾಲದ ಸುಸ್ಥಿರತೆಯು ಬಡ್ಡಿದರ ಬೆಳವಣಿಗೆ ದರ ವ್ಯತ್ಯಾಸವನ್ನು ಅವಲಂಬಿಸಿರುತ್ತದೆ. ಅಂದರೆ ಬಡ್ಡಿ ದರ ಮತ್ತು ಬೆಳವಣಿಗೆ ದರ ನಡುವೆ ವ್ಯತ್ಯಾಸ. ಅರ್ಥ ಆಯ್ತಲ್ಲ. ಭಾರತದಲ್ಲಿ ಸಾಲದ ಮೇಲಿನ ಬಡ್ಡಿ ದರವು ಬೆಳವಣಿಗೆ ದರಕ್ಕಿಂತ ಕಡಿಮೆ ಆಗಿದೆ. ಇದು ವೆರಿ ಇಂಪಾರ್ಟೆಂಟು. ಏನು ಹೇಳಿದೆ ನಾನು, ಭಾರತದ ಸಾಲದ ಮೇಲಿನ ಬಡ್ಡಿ ದರವು ಬೆಳವಣಿಗೆ ದರಕ್ಕಿಂತ ಕಮ್ಮಿ. ಅಂದರೆ ನಮ್ಮ ಬೆಳವಣಿಗೆ ಅಷ್ಟು ಚೆನ್ನಾಗಿದೆ. ಅಂದರೆ ನಾವು ಸಾಲ ತಗೋತಾ ಇದ್ದೀವಿ ಅಂತಂದ ತಕ್ಷಣ ನಾವು ಡೆಟ್ ಸಸ್ಟೈನಬಿಲಿಟಿ ಅಂದರೆ ಸಾಲ ಸುಸ್ಥಿರವಾಗಿರಬೇಕು, ಅದಕ್ಕಿಂತ ಹೆಚ್ಚವಾಗಿ ನಮಗೆ ಬೆಳವಣಿಗೆ ಆಗ್ತಾ ಇದೆ. ಸೊ ಅಂದರೆ ಸಾಲ ತಗೋಬೋದು, ಬೆಳವಣಿಗೆ ರೇಟ್ ಜಾಸ್ತಿ ಇದೆ, ಇನ್ಕಮ್ ಜಾಸ್ತಿ ಆಗುತ್ತೆ, ಸಾಲ ತೀರ್ಸೋಕ್ಕೂ ಹೆಲ್ಪ್ ಆಗುತ್ತೆ. ಫೈನ್. ನೆಕ್ಸ್ಟ್ ಚಾಪ್ಟರ್ ಹೇಳ್ತಾರೆ. ನೆಕ್ಸ್ಟ್ ಚಾಪ್ಟರ್ ಏನು ಹೇಳ್ತಾರೆ, ಇಂಡಿಯಾ ಸಾರ್ವಿನ್ ಕ್ರೆಡಿಟ್ ರೇಟಿಂಗ್ ಡಸ್ ನಾಟ್ ರಿಫ್ಲೆಕ್ಟ್ ಇಟ್ಸ್ ಫಂಡಮೆಂಟಲ್. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಕ್ರೆಡಿಟ್ ರೇಟಿಂಗ್, ಈಗ ನೀವು ಯಾವ್ದು ಸಾಲ ತೊಗೊಂಡು ನಿಮ್ಮ ಸಿಬಿಲ್ ರೇಟಿಂಗ್ ಅಂತ ನಾವು ಇಂಡಿವಿಜುವಲ್ ಕರಿತೀವಿ. ಈಗ ಯಾವ್ದಾದ್ರು ಕಂಪ್ನಿ ಬಗ್ಗೆ ನಾವು ತಿಳ್ಕೊಬೇಕಂದ್ರೆ ಅದರ ಕ್ರೆಡಿಟ್ ರೇಟಿಂಗ್ ಏನು ಅಂತ ಚೆಕ್ ಮಾಡ್ತೀವಿ. ರೇಟಿಂಗ್ಸ್ ಅಂದ್ರೆ ಏನಿಲ್ಲ, ಅವರು ಹೆಂಗೆ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ, ಅವರ ಒಂದು ಇದು ಹೆಂಗೆ, ಅವರ ಒಂದು ಹಿಸ್ಟ್ರಿ ಹೆಂಗೆ, ಅವರ ಒಂದು ನೆಗೆಟಿವ್ ಇದೆಯಾ, ಪಾಸಿಟಿವ್, ಈ ರೀತಿ ಒಂದು ರೇಟಿಂಗ್ಸ್ಗಳು ಕೊಡ್ತವೆ. ಒಂದು ಇಂಟರ್ನ್ಯಾಷನಲ್ ನಿಮ್ಗೆ ಗೊತ್ತಿದೆಯಲ್ಲ, ನೀವು ಸಿಬಿಲ್ ರೇಟಿಂಗ್ ಅಂತ ನಮ್ಗೆ ಹೆಂಗೆ ಕರಿತೀವಿ, ಹಿಂಗೆ ಕ್ರಿಸಿಲ್ ರೇಟಿಂಗ್ ಅಂತ ಕರಿತೀವಿ, ಕಂಪ್ನಿಗಳು ಕೊಡ್ತಕ್ಕಂಥದ್ದು. ಈ ರೀತಿ ರೇಟಿಂಗ್ಸ್ಗಳಿದೆ. ಇಲ್ಲಿ ಏನು ಹೇಳುತ್ತೆ ಅಂದರೆ, ನಾವು ಈಗ ಇಲ್ಲಿ ಕಂಪೇರಿಟಿವ್ಲಿ ಮಾತಾಡುತ್ತೆ ಅದು ಎಕನಾಮಿಕ್ ಸರ್ವೆ. ನಮ್ಮದು ಹೆಂಗಿದೆ ಅಂದರೆ GDP, ನಾವು ಯಾವಾಗಲೂ ಯಾವುದೇ ಹೊರದೇಶದಲ್ಲಿ ಸಾಲ ಉಳಿಸ್ಕೊಂಡಿರೋದಾಗಲಿ, ನಮ್ಮ ಒಂದು ಡಿಫಾಲ್ಟ್ ಆಗಲಿ, ಅವೆಲ್ಲ ಇಲ್ಲ. ಮತ್ತು ನಾವು ಇನ್ವೆಸ್ಟರ್ಸ್ಗೆ ಪ್ರೊಟೆಕ್ಷನ್ ಕೊಟ್ಟಿದ್ದೀವಿ, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಸಲ್ಲೂ ಒಳ್ಳೆಯ ಒಂದು ರ್ಯಾಂಕ್ ಬಂದಿದೆ ಈಗ ನಮಗೆ. ಇವೆಲ್ಲ ಇದ್ರೂ ಕೂಡ ನಮಗೆ ಕ್ರೆಡಿಟ್ ರೇಟಿಂಗ್ ಕೊಡೋದಿದೆಯಲ್ಲ, ಇದು ಕಮ್ಮಿ ಆಗ್ತಾ ಇದೆ. ಏನು ಹೇಳುತ್ತೆ ಅಂದರೆ, ಇಲ್ಲಿ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ ನೋಡಿ, ಭಾರತದ ಸಾರ್ವಭೌಮ ಕ್ರೆಡಿಟ್ ರೇಟಿಂಗ್ ಅದರ ಮೂಲಭೂತ ಅಂಶಗಳನ್ನು ಪ್ರತಿಬಿಂಬಿಸ್ತಿದೆಯಾ? ಇಲ್ಲ. ಯಾಕಿಲ್ಲ ಅಂತಂದರೆ, ಇಲ್ಲಿ ಕ್ರೆಡಿಟ್ ರೇಟಿಂಗ್ ಕೊಡ್ತಾವಲ್ಲ ನಮ್ಮ ಭಾರತದ ಬಗ್ಗೆ, ನಮ್ಮದು 5ನೇ ಅತಿ ದೊಡ್ಡ ಆರ್ಥಿಕತೆ ಸಾರ್ವಭೌಮ ರಾಷ್ಟ್ರ. ಆದರೆ ಈ ಎಂದಿಗೂ ನಮ್ಮ ಕ್ರೆಡಿಟ್ ರೇಟಿಂಗ್ನ ಕಡಿಮೆ ಮಟ್ಟಕ್ಕೆ ಮಾಡಿಲ್ಲ. ಅಂದರೆ ಎಲ್ಲೇ ಇರ್ತಿದ್ವಿ. ಆದರೆ ಇಲ್ಲಿ ಚೀನಾಕ್ಕೆ ಹೋಲಿಸ್ಕೊಂಡಾಗ ಈ ನಿಯಮಕ್ಕೆ ಚೀನಾ ಮತ್ತು ಭಾರತ ಮಾತ್ರ ಅಪವಾದ. ಚೀನಾ 2005ರಲ್ಲಿ A ಮತ್ತು A2 ಎಂದು ರೇಟ್ ಮಾಡಲಾಗಿತ್ತು. ಮತ್ತು ಈಗ ಭಾರತ B ಮತ್ತು BBA3 ಅನ್ನೋ ರೇಟ್ ಕೊಟ್ಟಿದ್ದಾರೆ. ಅಂದರೆ ಅರ್ಥ,
ನಮ್ಮದ್ರಲ್ಲಿ ನಮ್ದು ಯಾವುದೇ ಆದ ಒಂದು ಡಿಫಾಲ್ಟ್ ಇಲ್ಲ ನೋಡಿ. ಇಂಡಿಯಾಸ್ ವಿಲ್ಲಿಂಗ್ ಟು ಪೇ ಟು ಅನ್ಕ್ವಶನಬಲಿ ಡೆಮಾನ್ಸ್ಟ್ರೇಟೆಡ್ ಥ್ರೂ ಇಟ್ಸ್ ಝೀರೋ ಸಾರ್ವೆಂಟ್ ಡಿಫಾಲ್ಟ್ ಹಿಸ್ಟ್ರಿ. ಅಂದರೆ ನಮ್ದು ಯಾವುದೇ ಅದು, ಈಗ ಪಾಕಿಸ್ತಾನದಲ್ಲಿ ನೋಡಿ, ಅದರಲ್ಲಿ ಡಿಫಾಲ್ಟ್ ಹಿಸ್ಟ್ರಿಗಳಿದೆ. ಈ ಸಾಲಗಳು ತೀರ್ಸಲ್ಲ ಹೊರದೇಶಕ್ಕೆ, ಹೊರ ಸಂಸ್ಥೆಗಳಿಗೆ. ಆದರೆ ನಮ್ಮದ್ರಲ್ಲಿ ಈ ರೀತಿ ಇಲ್ಲ. ನಾವು ಒಳ್ಳೆ ಇದೆ, ಆದರೂ ಕೂಡ ರೇಟಿಂಗ್ ನಮಗೆ ಕೊಟ್ಟಿಲ್ಲ. ಚೈನಾ ಕೊಡೋದಷ್ಟು ಏನು ರೇಟಿಂಗ್ ಕೊಡ್ತಾರೆ, ನಮ್ಮ ಚೈನಾಗಿಂತ ನಮ್ಮ ಒಂದು ಆ, ಆ, ಸರ್ಕಾರ ಆಗಿರ್ಬೋದು, ರಾಜಕೀಯ ಸಂಸ್ಥೆಗಳಾಗಿರ್ಬೋದು, ಇವೆಲ್ಲ ಒಳ್ಳೇದಿದ್ರು ಕೂಡ ಚೈನಾ ಕೊಟ್ಟಿರೋಷ್ಟು ರೇಟಿಂಗು ನಮ್ಮ ಭಾರತ ದೇಶಕ್ಕೆ ಕೊಟ್ಟಿಲ್ಲ. ಇದು ಕೂಡ ನೆಗೆಟಿವ್ ಆಗಿ ನಮಗೆ ಪರಿಣಾಮ ಬೀರ್ತಾ ಇದೆ. ಓಕೆ, ನೆಕ್ಸ್ಟ್ ಹೇಳುತ್ತೆ ಕಂಟಿನ್ಯೂಡ್ ಫೋಕಸ್ ಆನ್ ಗ್ರೋತ್ ಟು ಎರಾಡಿಕೇಟ್ ಪುವರ್ಟಿ. ಅಂದರೆ ಇಲ್ಲಿ ಪುವರ್ಟಿ, ಬಡತನಕ್ಕೆ ಫೋಕಸ್ ಮಾಡಿ ಸರ್ ಅಂತ ಹೇಳ್ತಾ ಇದೆ. ನಾವು ಬಡತನಕ್ಕೆ ಫೋಕಸ್ ಮಾಡ್ತೀವಿ, ಸಮಾನತೆಗೆ ಅಲ್ಲ. ಈಗಿನ ಪರಿಸ್ಥಿತಿ ಹಂಗಾಗಿದೆ. ಇಲ್ಲಿ ಏನು ಹೇಳುತ್ತೆ ಅಂದರೆ, ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಅಸಮಾನತೆನ ನಾವು ಹೋಗಲಾಡಿಸ್ಬೇಕು, ಫೈನ್. ಆದರೆ ಅಸಮಾನತೆ ಮತ್ತು ಸಾಮಾಜಿಕ ಆರ್ಥಿಕ ಫಲಿತಾಂಶದ ನಡುವಿನ ಸಂಬಂಧ ಇದೆಯಲ್ಲ, ಅದಕ್ಕಿಂತ ಆರ್ಥಿಕ ಬೆಳವಣಿಗೆ ಮತ್ತು ಸಾಮಾಜಿಕ ಆರ್ಥಿಕ ಫಲಿತಾಂಶಗಳಲ್ಲಿ ಭಾರತ ಮುಂದುವರೆದ ಆರ್ಥಿಕಗಳಿಗಿಂತ ವಿಭಿನ್ನವಾಗಿದೆ. ಅಂದರೆ ಬೇರೆ ದೇಶಗಳು ಸಮಾನತೆ ಬಗ್ಗೆ ಮಾತಾಡಿದ್ರೆ, ಇವಾಗ ಪ್ರೆಸೆಂಟ್ ನಾವು ಈ ಕೋವಿಡ್ ಈ ಪರಿಸ್ಥಿತಿಯಿಂದ ಸಮಾನತೆಗಿಂತ ಪುವರ್ಟಿ, ಈಗ ನೋಡಿ, ಸಮಾನತೆ ನಾವು ತೂಗ್ಸಕ್ಕಾಗಲ್ಲ. ಈಗ ನೆಗೆಟಿವ್ ಅಲ್ಲಿ ಇದ್ದೀವಿ. ನಾವು ಬಡತನನ ಹೋಗಿಸ್ಬೇಕು, ಪುವರ್ಟಿನ ಹೋಗಿಸ್ಬೇಕು. ಅಂದರೆ ಪುವರ್ಟಿನ ಫಸ್ಟ್ ಮೇಲ್ ತರಬೇಕು. ಅಂದರೆ ಬಡವರನ್ನು ಬಡತನದಿಂದ ಮೇಲೆತ್ತಕ್ಕಲು ಭಾರತ ಆರ್ಥಿಕ ಬೆಳವಣಿಗೆ ಅಂತ ಗಮನ ಹರಿಸಬೇಕು. ಅಂದರೆ ಆರ್ಥಿಕ ಬೆಳವಣಿಗೆಯು ಅಸಮಾನತೆಗಿಂತ ಬಡತನ ನಿವಾರಣೆಯ ಮೇಲೆ ಹೆಚ್ಚಿನ ಪರಿಣಾಮ ಬೀರುತ್ತೆ. ವೆರಿ ಇಂಪಾರ್ಟೆಂಟ್. ಸೊ ಆರ್ಥಿಕ ಪರಿಣಾಮ, ನಮ್ಮ ಬೆಳವಣಿಗೆ ಏನಿದೆಯಲ್ಲ, ನಮ್ಮ ಎಕನಾಮಿಕ್ ಡೆವಲಪ್ಮೆಂಟ್ ಇದೆಯಲ್ಲ, ಅಸಮಾನತೆಗಿಂತ ಬಡತನ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತೆ. ಅದಕ್ಕೆ ಬಡತನಗಳನ್ನ ನಾವು ತರಬೇಕಾಗತ್ತೆ. ಇದು ನಮ್ಮ ಒಂದು ಘೋಷಣೆ. ಅಂದರೆ ಇದನ್ನು ನಾವು ಏನು ಮಾಡ್ತಾ ಇದ್ವಿ, ಇನ್ಇಕ್ವಾಲಿಟಿಗಿಂತ ಗ್ರೋತ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕಾಗಿದೆ ಅಂತ ಹೇಳ್ತಾ ಇದೆ ಎಕನಾಮಿಕ್ ಸರ್ವೆ. ಫೈನ್, ನೆಕ್ಸ್ಟ್ ಬನ್ನಿ. ಹೆಲ್ತ್ ಕೇರ್ ಟೇಕ್ಸ್ ಸೆಂಟರ್ ಸ್ಟೇಜ್ ಫಾರ್ ಇಂಡಿಯಾ. ಎಸ್ ಸರ್, ಹೆಲ್ತ್ ಕೇರ್ ಯಾಕೆ ಬಂತಿಲ್ಲಿ ನಮ್ಮ ಎಕನಾಮಿಕ್ ಸರ್ವೆಗೂ? ಹೆಲ್ತ್ ಯಾಕೆ ಸರ್? ವೆರಿ ಇಂಪಾರ್ಟೆಂಟು. ಹೆಲ್ತ್ ಕೇರ್ ಯಾಕೆ ಬಂತು ಅಂದರೆ, ಬೇರೆ ಬೇರೆ ದೇಶಗಳ ಒಂದು ಕಂಪೇರ್, ಬಾಂಗ್ಲಾ ಆಗಿರ್ಬೋದು, ಇಂಡಿಯಾ ಆಗಿರ್ಬೋದು, ವಿಯೆಟ್ನಾಂ, ಚೈನಾ ಆಗಿರ್ಬೋದು, ಬಾಂಗ್ಲಾದೇಶ ಇಂಡಿಯಾಗಿಂತ ಚೆನ್ನಾಗಿ ಮಾಡ್ತಿರ್ಬೋದು ನೋಡಿ. ಇನ್ಕ್ರೀಸಿಂಗ್ ಪಬ್ಲಿಕ್ ಹೆಲ್ತ್ ಕೇರ್ ಅಂದರೆ ನಮ್ಮ ದೇಶದಲ್ಲಿ ಈಗ ನಮ್ಮ ಜನ ಆರೋಗ್ಯ ಆಗಿರ್ಬೋದು, ನ್ಯಾಷನಲ್ ಹೆಲ್ತ್ ಮಿಷನ್ ಆಗಿರ್ಬೋದು, ಇದರಿಂದ ಏನಾಗ್ತಾ ಇದೆ ಅಂದರೆ, ಸರ್ಕಾರ ಒಂದಷ್ಟು ಹಾಸ್ಪಿಟ್ಲ್, ಒಳ್ಳೆ ಹಾಸ್ಪಿಟ್ಲು ಮತ್ತು ಈ ಒಂದು ಪಾಲಿಸೀಸ್ಗಳು ತಂದಿರೋದ್ರಿಂದ, ಜನ ಆರೋಗ್ಯ, ನಮ್ಮ ಒಂದು ಆರೋಗ್ಯ ಯೋಜನೆ ತಂದಿರೋದ್ರಿಂದ ಸರ್ಕಾರ ಇನ್ವೆಸ್ಟ್ಮೆಂಟು ಜಿ ಡಿ ಪಿಲಿ ಜಾಸ್ತಿ ಆಗ್ತದೆ. ಅಂದರೆ ನಮ್ಮ ಜಿ ಡಿ ಪಿ ಏನಿದೆ ಅದರಲ್ಲಿ 2.5% ಅಷ್ಟು ಸರ್ಕಾರ ಇನ್ವೆಸ್ಟ್ ಮಾಡ್ತದೆ. ಇದರಿಂದ ಏನಾಗ್ತದೆ ಅಂದರೆ, ಸರ್ಕಾರ ಇನ್ವೆಸ್ಟ್ ಮಾಡ್ತಾ ಇರೋದ್ರಿಂದ, ಈಗ ಯಾರೋ ರೋಗ ಬಂತು ಅಂದರೆ ಸರ್ಕಾರ ಏನಾಗಿದೆ, ಜನ ಆರೋಗ್ಯ ಇದೆ, ನ್ಯಾಷನಲ್ ಹೆಲ್ತ್ ಮಿಷನ್ ಇದೆ, ಒಂದಷ್ಟು ಕನ್ಸೆಷನ್ ಇದೆ, ಸಬ್ಸಿಡೀಸ್ಗಳಿದೆ. ಇದರಿಂದ ಏನಾಗುತ್ತೆ, ನಮ್ಮ ಮಾನವನ ದುಡ್ಡು ಇದೆಯಲ್ಲ, 65ರಿಂದ 35% ಅಷ್ಟು ದುಡ್ಡು ಉಳಿತಾಯ ಆಗ್ತಾ ಇದೆ. ಸೊ ಅಂದರೆ ಅರ್ಥ, ಹೆಲ್ತ್ ಕೇರ್ ಕೇಂದ್ರ ಹಂತವನ್ನು ತೆಗೆದುಕೊಳ್ಳುತ್ತದೆ ಅಂತಿಮವಾಗಿ. ಅಂದರೆ ಹೆಲ್ತ್ ಕೇರ್ ಟೇಕ್ಸ್ ಸೆಂಟರ್ ಸ್ಟೇಜ್ ಫೈನಲಿ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ನೋಡಿ, ಆಯುಷ್ಮಾನ್ ಭಾರತ ನ್ಯಾಷನಲ್ ಹೆಲ್ತ್ ಮಿಷನ್ಗೆ ಒತ್ತು ನೀಡಬೇಕು ಅಂತ ಹೇಳುತ್ತೆ ಎಕನಾಮಿಕ್ ಸರ್ವೆ. ಯಾಕೆ? ಜಿ ಡಿ ಪಿಯ 1%ಇಂದ 2-5%ಕ್ಕೆ ನಮ್ಮ ಸರ್ಕಾರ ಹೆಚ್ಚಿಗೆ ಮಾಡಿದೆ ಹೆಲ್ತ್ ಸೆಕ್ಟರಲ್ಲಿ. ಇದರಿಂದ ಏನಾಗ್ತಾ ಇದೆ, ನಮ್ಮ ಆರೋಗ್ಯ ವೆಚ್ಚ ನಮ್ಮ ಕೈಯಿಂದ ಆಗ್ತಕ್ಕಂಥ 65-35%ಗೆ ಇಳಿಕೆ ಆಗಿದೆ. ಅಂದರೆ ಮೊದಲು 65 ಆಗ್ತಿತ್ತು, ಈಗ 35% ಇಳಿಕೆ ಆಗಿದೆ. ಭಾರತ ಸರ್ಕಾರ 1% ಅಷ್ಟು ಮಾತ್ರ ಇನ್ವೆಸ್ಟ್ ಮಾಡ್ತಾ ಇತ್ತು ಜಿ ಡಿ ಪಿ ಒಂದು ಶೇಕಡಾವಾರಲ್ಲಿ. ಈಗ 5-3% ತನಕ ಇನ್ವೆಸ್ಟ್ ಮಾಡ್ತಾ ಇದೆ. ಅರ್ಥ ಆಯ್ತಲ್ಲ? ಸೊ ಅಂದರೆ ಹೆಲ್ತ್ ಸೆಕ್ಟರ್ಗೆ ಅದ್ರ ಇನ್ವೆಸ್ಟ್ ಮಾಡಿದ್ರೆ ನಮ್ಮ ದುಡ್ಡು ಉಳಿತಾಯ ಆಗ್ತಾ ಇದೆ. ಇದನ್ನು ನಾವೇನು ಮಾಡ್ಬೋದು ಸರ್? ಕನ್ಸಪ್ಷನ್ ಮಾಡ್ಕೋಬೋದು. ಅಂದರೆ ನಾವು ಬೇರೆ ಕಡೆ ಇನ್ವೆಸ್ಟ್ ಮಾಡ್ಬೋದಲ್ಲ ದುಡ್ಡು ಉಳಿತಾಯ ಆದರೆ, ಅಲ್ವಾ ಸರ್? ಸಿಂಪಲ್. ಅಷ್ಟಲ್ಲ, ಪ್ರೋಸೆಸ್ ರಿಫಾರ್ಮ್ಸ್ ಬಗ್ಗೆ ಮಾತಾಡುತ್ತೆ. ಏನು ಪ್ರೋಸೆಸ್ ರಿಫಾರ್ಮ್ಸು ಅಂದರೆ, ಟ್ರಾನ್ಸ್ಪರೆನ್ಸಿ ಬೇಕು ಸರ್. ನಮ್ಮ ಒಂದು ಆಡಳಿತದಲ್ಲಿ ಟ್ರಾನ್ಸ್ಪರೆನ್ಸಿ ಬೇಕು. ಈ ಟ್ರಾನ್ಸ್ಪರೆನ್ಸಿ ಇದ್ದಾಗ ಸೂಪರ್ವಿಷನ್ ನಾವು ಮಾಡೋಕ್ಕೆ ಕಮ್ಮಿ ಆಗುತ್ತೆ. ಸೂಪರ್ವಿಷನ್ ಇದ್ದಾಗ ಏನಾಗುತ್ತೆ, ಸೂಪರ್ವಿಷನ್ ಅಂದರೆ ಮೇಲ್ವಿಚಾರಣೆ ಮಾಡೋದು ಕಮ್ಮಿ ಆಗುತ್ತೆ. ಟ್ರಾನ್ಸ್ಪರೆನ್ಸಿ ಇದ್ದರೆ ಮೇಲ್ವಿಚಾರಣೆ ಮಾಡೋಕ್ಕೆ ಕಮ್ಮಿ ಆದಾಗ ಏನಾಗುತ್ತೆ, ಬೇಗ ಅಕೌಂಟಬಿಲಿಟಿ ಜಾಸ್ತಿ ಆಗುತ್ತೆ, ಬೇಗ ಕೆಲಸಗಳಾಗ್ತವೆ, ನಮ್ಮ ಒಂದು ಎಕಾನಮಿ ಬೇಗ ಡೆವಲಪ್ ಆಗೋಕ್ಕೆ ಈಸಿ ಆಗುತ್ತೆ ಅಂತ ಇದ್ರ ಬಗ್ಗೆ ಮಾತಾಡುತ್ತೆ. ಸೊ ಏನದು, ಇನ್ನೊಂದು ಸ್ವಲ್ಪ ತಿಳ್ಕೊಳ್ಳೋಣ. ಭಾರತ ಆರ್ಥಿಕತೆ ಅತಿಯಾಗಿ ನಿಯಂತ್ರಿಸುತ್ತದೆ. ಹೌದು, ಅತಿಯಾಗಿ ನಿಯಂತ್ರಣ ಜಾಸ್ತಿಯಾಗಿ ಏನಾಗುತ್ತೆ, ಈ ಒಂದು ಪ್ರಕ್ರಿಯೆ ತುಲನಾತ್ಮಕವಾಗಿ ಏನಾಗುತ್ತೆ, ಒಂದು ದುಷ್ಪರಿಣಾಮ ಬೀರ್ತಾ ಇದೆ. ಅಂದರೆ ಈ ಅತಿಯಾಗಿ ನಾವು ರೆಗ್ಯುಲೇಟ್ ಮಾಡೋದ್ರಿಂದ ಏನಾಗುತ್ತೆ ಸರ್, ಜಾಸ್ತಿ ಅದ್ರ ಬಗ್ಗೆ ಪಾಲಿಸೀಸ್ಗಳು, ರೆಗ್ಯುಲೇಷನ್ಸ್ ತಂದಾಗ, ಯಾವುದೋ ಒಂದು ಪಾಲಿಸಿ ತಂದು ರೆಗ್ಯುಲೇಷನ್ಸ್ ತಂದರೆ, ಈಗ ಯಾವುದೋ ಒಂದು ಕಂಪ್ನಿ ಬಂತು, ಇಲ್ಲಿ ಯಾವ್ದಾರು ಓಪನ್ ಮಾಡಬೇಕು, ಪಾಲಿಸಿ ಜಾಸ್ತಿ, ರೆಗ್ಯುಲೇಷನ್ ಜಾಸ್ತಿ, ಮಾಡೋಕ್ಕಾಗಲ್ಲ ಅಲ್ವಾ? ಸೊ ಇದನ್ನು ನಾವು ಸಾಲ್ವ್ ಮಾಡಬೇಕು. ದ ರೂಟ್ ಕಾಸ್ ಆಫ್ ದ ಪ್ರಾಬ್ಲಮ್ ಆಫ್ ರೆಗ್ಯುಲೇಷನ್ ಈಸ್ ಅನ್ ಅಪ್ರೋಚ್ ದಟ್ ಅಟೆಂಪ್ಟ್ಸ್ ಟು ಅಕೌಂಟ್ ಫಾರ್ ಎವ್ರಿ ಪಾಸಿಬಲ್ ಔಟ್ಕಮ್. ಅಂದರೆ ನಾವು ಈ ರೆಗ್ಯುಲೇಷನ್ನ ಕಮ್ಮಿ ಮಾಡಬೇಕು. ಅಂದರೆ ವಿವೇಚನೆಯನ್ನು ಕಡಿಮೆ ಮಾಡುವ ಉದ್ದೇಶ ಇರುವ ನಿಯಮಗಳನ್ನು ತರೋದ್ರಿಂದ ಸಂಕೀರ್ಣತೆ ಹೆಚ್ಚಳ ಆಗುತ್ತೆ, ಪಾರದರ್ಶಕವಲ್ಲದ ವಿವೇಚನೆಗೆ ಕಾರಣ ಆಗುತ್ತೆ. ಅಂದರೆ ಟ್ರಾನ್ಸ್ಪರೆನ್ಸಿ ಇದ್ದರೆ ಏನಾಗುತ್ತೆ, ಕಮ್ಮಿ ಇದ್ದರೆ ಏನಾಗುತ್ತೆ,
ಮತ್ತು ರೆಗ್ಯುಲೇಷನ್ ಜಾಸ್ತಿ ಇದ್ರೆ ಏನಾಗುತ್ತೆ, ದುಷ್ಪರಿಣಾಮ ಬರುತ್ತೆ. ಅದಕ್ಕೇನು ಮಾಡ್ತಾ ಇದ್ದೀವಿ, ಈ ಲೇಬರ್ ಪಾಲಿಸಿಗಳಾಗ್ಬೋದು, ಬೇರೆ ಬೇರೆ ಪಾಲಿಸಿಗಳನ್ನ ಏನು ಮಾಡಿದೆ ಸರ್ಕಾರ ತಂದಿರ್ತಕ್ಕಂಥದ್ದು. ಅಂದರೆ the solution is to simplify regulation and invest in greater supervision by which definition implies greater discretion. ಅಂದರೆ ಸರಳೀಕರಣ ಮಾಡ್ತಕ್ಕಂಥದ್ದು, ಮೇಲ್ವಿಚಾರಣೆಯಲ್ಲಿ ಕಮ್ಮಿ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ವಿವೇಚನೆಗಳನ್ನು ಕಮ್ಮಿ ಮಾಡ್ತಕ್ಕಂಥ ಸರಳೀಕರಣ ಮಾಡೋದಕ್ಕಿಂತ ಏನಾಗುತ್ತೆ, ನಮಗೆ ಪಾರದರ್ಶಕತೆ ಜಾಸ್ತಿ ಮಾಡೋದಕ್ಕಿಂತ ಏನಾಗುತ್ತೆ, ಸಮತೋಲನ ಕಾಯ್ಕೋಬೋದು. ಮತ್ತು ನಮ್ಮ ರಿಫಾರ್ಮ್ಸ್, ಸುಧಾರಣೆಗಳು ನಮಗೆ ಎಫೆಕ್ಟಿವ್ನೆಸ್ ಆಗ್ತವೆ, ನಮ್ಮ ಒಂದು ಎಕಾನಮಿ ಡೆವಲಪ್ಮೆಂಟ್ಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದೆ. ಫೈನ್. ನೆಕ್ಸ್ಟ್ ಬನ್ನಿ, ರೆಗ್ಯುಲೇಟರಿ ಫಾರ್ಬಿಡನ್ನೆಸ್ ಆ್ಯಂಡ್ ಎಮರ್ಜೆನ್ಸಿ ಮೆಡಿಸನ್ ನಾಟ್ ಸ್ಟೇಪಲ್ ಡಯಟ್ ಅಂತ ಹೇಳ್ತಾ ಇದೆ. ಅಂದರೆ ಈಗ ನೋಡಿ, ಈ ಕೋವಿಡಿಂದ ಆತ್ಮನಿರ್ಭರ್ ಭಾರತ ಒಂದಷ್ಟು ಪ್ಯಾಕೇಜ್ಗಳು ತಂತು, 3-4 ಪ್ಯಾಕೇಜ್ ಬಂತು ಅಲ್ವಾ. ಅದೇ ರೀತಿ 2008ರಲ್ಲೂ ಕೂಡ ನಮ್ಮ ಒಂದು ರಿಸಿಷನ್ ಬಂದಿದ್ದಾಗ, ಅಂದರೆ ನಮ್ಮ ಒಂದು ಆರ್ಥಿಕತೆ ಇದ್ದಾಗ, ಡೌನ್ ಆಗಿದ್ದಾಗ ಕೂಡ ಇನ್ವೆಸ್ಟ್ಗಳು ಮಾಡ್ತು ಸರ್ಕಾರ. ಸೊ ಅದನ್ನು ಏನು ಮಾಡಬೇಕು, ಇನ್ವೆಸ್ಟ್ 1 ವರ್ಷ 2 ವರ್ಷಕ್ಕೆ, ಅಂದರೆ ಟೆಂಪ್ರರಿ ಪೀರಿಯಡ್ ಆಗಿರಬೇಕು. ತುಂಬ ಜಾಸ್ತಿ ಪೀರಿಯಡ್ಗೆ ಇನ್ವೆಸ್ಟ್ ಮಾಡಿದ್ರೆ, ಅಂದರೆ 8ರಿಂದ 15ನೇ ಇಸ್ವಿ ತನಕ ಇನ್ವೆಸ್ಟ್ ಮಾಡಿದ್ವು ಅದರಿಂದ ಏನಾಗುತ್ತೆ, ನೆಗೆಟಿವ್ ಎಫೆಕ್ಟ್ ಆಗುತ್ತೆ. ಅದ್ರ ಬಗ್ಗೆ ಮಾತಾಡ್ತಾರೆ. ಅಂದರೆ ಇದು ಎಮರ್ಜೆನ್ಸಿ ಮೆಡಿಸನ್ ಆಗಬೇಕು, ಆದರೆ ಇದೇ ಡಯಟ್ ಆಗಿಬಿಡಬಾರ್ದು ಅಂತ ಹೇಳ್ತಾ ಇದೆ. ಅಂದರೆ ಅರ್ಥ, ನಿಯಂತ್ರಕ ಸಹಿಷ್ಣುತೆ ತುರ್ತು ಔಷಧ ಆಗಬೇಕು, ಪ್ರಧಾನ ಆಹಾರವಾಗಬಾರ್ದು. ಅದು ಅರ್ಥ ಆಯ್ತಲ್ವಾ. ಇವಾಗ ಏನು ತಂದಿದ್ದೀವಿ ಅದು ಈಗ ಪರಿಸ್ಥಿತಿ ಕಷ್ಟ ಎದುರಿಸೋಕ್ಕಾಗಬೇಕು. ಏನೇನೋ ಒಂದಷ್ಟು ಆರ್ಥಿಕತೆಗೆ ಇನ್ಫ್ಲೂಯೆನ್ಸ್ ದುಡ್ಡು ಕೊಟ್ಟಿದ್ದಾರೆ. ಈಗ ನೋಡಿ, ಅಗ್ರಿಕಲ್ಚರ್ ತಗೊಳ್ಳಿ, ಅಗ್ರಿಕಲ್ಚರಲ್ಲಿ ನಮ್ಗೆ ಆತ್ಮನಿರ್ಭರ ಭಾರತದಲ್ಲಿ ತುಂಬ ಮಾತಾಡಿದ್ದಾರೆ, ಅವೆಲ್ಲ ಓದಬೇಕು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಂತ. ಅಲ್ಲಿ ಫಿಶರೀಸ್ಗಾಗಿರ್ಬೋದು, ಅಗ್ರಿಕಲ್ಚರ್ ಆಗಿರ್ಬೋದು, ಮತ್ತು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳು ತಂದಿರೋದಾಗಿರ್ಬೋದು, ಮತ್ತು ಬೇರೆ ಬೇರೆ ಇಂಡಸ್ಟ್ರಿಯಲ್ MSME ಸೆಕ್ಟರ್ಗಳಾಗಿರ್ಬೋದು, ಇವೆಲ್ಲ ಏನು ಕೊಟ್ಟಿದ್ದಾರಲ್ಲ, ಇದು 1-2 ವರ್ಷ, ಅಂದರೆ ರಿಕವರಿ ಆಗೋ ತನಕ ಮಾತ್ರ ಇರಬೇಕು. ಈಗ 2020-21 ಕೊಟ್ಟರೆ 22ರಿಂದ 23 ತನಕ ಇರಬೇಕು. ಅದಕ್ಕಿಂತ ಜಾಸ್ತಿ ಆದರೆ ಏನಾಗುತ್ತೆ, ಅದು ನೆಗೆಟಿವ್ ಪರಿಣಾಮ ಬೀರುತ್ತೆ. ಯಾಕಂದರೆ ನಾವು ಡಿಪೆಂಡೆನ್ಸಿ ಆಗಿಬಿಡ್ತೀವಿ. ಸೊ ಒಂಚೂರು ಬೂಸ್ಟ್ ಕೊಟ್ಟರೆ ಅದನ್ನು ನಾವೇನು ಮಾಡಬೇಕು, ಕುಡ್ಕೊಂಡು ಬೂಸ್ಟ್ನ ನಾವು ಶಕ್ತಿವಂತರಾಗಬೇಕು. ನಾವು ಸಾಯೋ ತನಕ ಬೂಸ್ಟ್ ಕೊಡೋಕ್ಕಾಗತ್ತಾ? ಆಗಲ್ಲಲ್ವ. ಅಂದರೆ ಬೂಸ್ಟ್ ಅಂತಂದರೆ, ನಾನು ಬೂಸ್ಟ್ ಇಸ್ ದ ಸೀಕ್ರೆಟ್ ಆಫ್ ಮೈ ಎನರ್ಜಿ ಅಂತ ಹೇಳ್ತಿಲ್ಲ ಸ್ನೇಹಿತರೆ. ಬೂಸ್ಟ್ ಅಂತಂದರೆ ನಮ್ಮ ಎಕಾನಮಿನ ಬೂಸ್ಟ್ ಮಾಡಬೇಕು, ಹಿಂದ್ಗಡೆ ತಳ್ಳಕ್ಕೆ, ಡಿಮ್ಯಾಂಡ್ ಪುಷ್ ಮಾಡೋಕ್ಕೆ. ಅರ್ಥ ಆಯ್ತಲ್ಲ, ಇದನ್ನ ವೆರಿ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಏನು ಮಾಡಿದೆ, ಬ್ಯಾಂಕ್ಸ್ ಈ ಫರ್ಬಿಡನ್ ಪಾಲಿಸಿಗಳನ್ನ ಕಮ್ಮಿ ಮಾಡ್ಕೋಬೇಕು. ಅಂದರೆ ಇಲ್ಲಿ ಅದೊಂದೇ ಅಲ್ಲ, ಈ ಕಷ್ಟನ ಚೇತರಿಕೆ ಕಾಣಬೇಕು ಅಂತೇಳಿ ಒಂದಷ್ಟು ದುಷ್ಪರಿಣಾಮಗಳು ಕೂಡ ಬೀಳ್ತಾ ಹೋಗ್ತಾರೆ ಲಾಂಗ್ ಟರ್ಮ್. ಆದರೆ ಇದೆಲ್ಲ ಬ್ಯಾಂಕ್ಗಳು ನೋಡ್ತಾ ಹೋಗ್ತಾ ಇದ್ದಾವೆ. ನೆಕ್ಸ್ಟು ಥರ್ಸ್ಟ್ ಆನ್ ಪ್ರೈವೇಟೈಸೇಷನ್ ಇನ್ವೆಸ್ಟ್ಮೆಂಟ್ ಇನ್ R&D, ಅಂದರೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮೇಲೆ ನಾವು ಹೆಚ್ಚು ದುಡ್ಡು ಕೊಡಬೇಕು ಅಂತ ಹೇಳ್ತಾರೆ ಸರ್ಕಾರ. ಯಾಕೆ ಸರ್, ಬೇರೆ ಒಂದು ಫಸ್ಟ್ ನಮ್ಮದು 5ನೇ ಎಕಾನಮಿ ಅಂತ ಹೇಳ್ತೀವಿ. ನಮ್ಮ 10 ದೊಡ್ಡ ಎಕಾನಮಿಗಳು, ಆರ್ಥಿಕತೆ ರಾಷ್ಟ್ರಗಳು ತೊಗೊಂಡ್ರೆ, ಅಲ್ಲಿ R&D, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಕಂಪೇರ್ ಮಾಡಿದ್ರೆ, ನಮ್ಮ ಸರ್ಕಾರ ಏನು ಇನ್ವೆಸ್ಟ್ ಮಾಡ್ತಾ ಇದೆಯಲ್ಲ 68% ಇನ್ವೆಸ್ಟ್ ಮಾಡ್ತಾ ಇದೆ ಸರ್. 68% ಸರ್ಕಾರ ಇನ್ವೆಸ್ಟ್ ಮಾಡ್ತಾ ಇದೆ. ಆದರೆ ನಮ್ಮ ಒಂದು ಈ ಪ್ರೈವೇಟ್ನವ್ರು ಇದ್ದಾರೆ, ಬಿಸ್ನೆಸ್ ಅವರು, ಬರೀ 37% ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಷ್ಟೇ. 37% ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಆದರೆ ಬೇರೆ ರಾಷ್ಟ್ರಗಳಿಗೆ ನೀವು ಹೋಲಿಸ್ಕೊಂಡ್ರೆ, ಬೇರೆ ರಾಷ್ಟ್ರಗಳಿಗೆ ಹೋಲಿಸ್ಕೊಂಡ್ರೆ, ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತೀನಿ ನಿಮಗೆ, ಡೇಟಾ ಇಲ್ಲಿದೆ. 2020 ನೋಡಿ, ಇನ್ನೋವೇಷನ್ ಇಂಡೆಕ್ಸಲ್ಲೂ ಕೂಡ ನಾವೇನು ಮಾಡಿದ್ದೀವಿ, 50, ಅಂದರೆ ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸ್ ಕೂಡ ಗೊತ್ತಲ್ಲ, ವಿಪೋ ತಂದಿರತಕ್ಕಂಥ ಇನ್ನೋವೇಷನ್ ಇಂಡೆಕ್ಸಲ್ಲಿ ನಮ್ಮ ರ್ಯಾಂಕು 48 ಇದೆ. ಟಾಪ್ 50 ಒಳಗಿದ್ದೀವಿ. ಅಂದರೆ ಟಾಪ್ 50 ಒಳಗೆ ಇದ್ರೂ ಕೂಡ ನಮ್ಮಲ್ಲಿ ಪೇಟೆಂಟ್ ರಿಜಿಸ್ಟರ್ ಆಗಬೇಕಲ್ವಾ. ಪೇಟೆಂಟ್ ಅಂದ್ರೇನು, ನಾವು ಆವಿಷ್ಕಾರ ಮಾಡಿ ರಿಜಿಸ್ಟರ್ ಆಗಿದೆ ತಾನೆ ಇನ್ನೋವೇಷನ್ ಇಂಡೆಕ್ಸ್ ಅಂತ ಕರೆಯೋದು. ಆವಿಷ್ಕಾರ ಏನಿದೆ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆಗಿದೆ. ಕಂಪೇರಿಟಿವ್ಲಿ ಟಾಪ್ 10 ಎಕಾನಮಿಕ್ಸ್ ಕಂಪೇರ್ ಮಾಡಿದ್ರೆ ನಮ್ಮದು ಲೋಯೆಸ್ಟ್ ಇದೆ ಸರ್, ತುಂಬ ಲೋಯೆಸ್ಟ್ ಇದೆ. ನಮ್ಮದು 5ನೇ ಎಕಾನಮಿ ಆಗಿರ್ಬೋದು ಕೂಡ ನಮ್ಗಿಂತ ಕೆಳಗಡೆ ಎಕಾನಮಿಕ್ಕಿಂತ ಲೋಯೆಸ್ಟ್ ಇದೆ. ಅಂದರೆ ಇಲ್ಲಿ ನೋಡಿ, ಇಲ್ಲಿ ನಮ್ಮ ದೇಶದಲ್ಲಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಭಾರತದ ನಿವಾಸಿಗಳ ಪಾಲು 32% ಏರಿಕೆ ಆಗಬೇಕು. ಇದು 10, ಆದರೆ ಬೇರೆ ಕಡೆ ಇದೆಯಲ್ಲ, ಅಂದರೆ ಬೇರೆ ರಾಷ್ಟ್ರಗಳಲ್ಲಿ ಪ್ರೈವೇಟ್ನವರು 62% ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಇನ್ವೆಸ್ಟ್ ಮಾಡ್ತಾರೆ. ನಾವು ಬರೀ 36% ಇನ್ವೆಸ್ಟ್ ಮಾಡ್ತಾ ಇದ್ದೀವಿ. ಆದರೆ ನಮ್ಮ ಸರ್ಕಾರ 56% ಏನು ಮಾಡ್ತಾ ಇದೆ, 68% ನೋಡಿ, 68% ಸರ್ಕಾರ ಇನ್ವೆಸ್ಟ್ ಮಾಡ್ತಾ ಇದೆ. ಅದು ಕಮ್ಮಿ ಆಗಬೇಕು ಅಂತ ಹೇಳ್ತಾ ಇರೋದು. ಅಂದರೆ ಸರ್ಕಾರ ಇನ್ವೆಸ್ಟ್ಗಿಂತ ಪ್ರೈವೇಟ್ನವ್ರು ಇನ್ವೆಸ್ಟ್ ಮಾಡಬೇಕು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗೆ. ಅವಾಗ ಏನಾಗ್ತೀವಿ ನಾವು ಸರ್, ಮುಂದೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ನಾವೀನ್ಯತೆ, ಟ್ರೆಂಡಿಂಗ್ ಆಫ್ ಅಪ್, ಆದರೆ ಥ್ರಸ್ಟ್ ಅಗತ್ಯವಿದೆ, ವಿಶೇಷವಾಗಿ ಖಾಸಗಿ ವಲಯದಿಂದ. ಟ್ರೆಂಡಿಂಗ್ ಅಪ್ ಬಟ್ ನಾಟ್ ನೀಡ್ಸ್ ಥ್ರಸ್ಟ್ ಎಸ್ಪೆಷಲಿ ಫ್ರಮ್ ದ ಪ್ರೈವೇಟ್ ಸೆಕ್ಟರಿಂದ ಬೇಕಾಗಿದೆ ಅಂತ ಹೇಳುತ್ತೆ. ನೆಕ್ಸ್ಟು ಆಯುಷ್ಮಾನ್ ಭಾರತ್. ಸೊ ಆರೋಗ್ಯದ ಬಗ್ಗೆ ಮಾತಾಡಿದ್ವಿ. ಈಗ ಆಯುಷ್ಮಾನ್ ಭಾರತನ ಕಂಪೇರಿಟಿವ್ಲಿ ಮಾತಾಡ್ತಾ ಇದೆ ಎಕನಾಮಿಕ್ ಸರ್ವೆ. ಏನು ಹೇಳ್ತಾ ಇದೆ ಅಂದರೆ, ಸರ್ ನಮ್ಮ ಆಯುಷ್ಮಾನ್ ಭಾರತ್ ಯಾವ ರಾಜ್ಯಗಳಲ್ಲಿ ನಾವು ತೊಗೊಂಡಿದ್ದೀವಿ, ಅಲ್ಲಿ ಏನಾಗಿದೆ ಸರ್, ನಮ್ಮ ಎಕಾನಮಿ ಜಾಸ್ತಿ ಆಗ್ತಾ ಇದೆ. ಇದರಿಂದ ದುಡ್ಡು
ಪ್ರೈವೇಟ್ ಸೆಕ್ಟರ್ನವರು ಅಥವಾ ನಮ್ಮ ಪ್ರೈವೇಟ್ ಅಥವಾ ನಾವು ಕನ್ಸಂಪ್ಷನ್ ಅಂತ ಏನು ಕರಿತೀವಿ, ನಾಗರಿಕರು ಏನು ಮಾಡ್ತಾ ಇದ್ದಾರೆ, ದುಡ್ಡು ಉಳಿತಾಯ ಆಗ್ತದೆ, ಅದರಿಂದ ಅವರು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಅದರಿಂದ GDP ಗ್ರೋತ್ ಆಗ್ತಾ ಇದೆ. ಎಲ್ಲಿ ಈ ಆಯುಷ್ಮಾನ್ ಭಾರತ್ನ ಈಗ ನಮ್ಮ ಈ ವೆಸ್ಟ್ ಬೆಂಗಾಲ್ ಆಗಿರ್ಬೋದು, ಅವೆಲ್ಲ ಒಂದಷ್ಟು 2-3 ರಾಜ್ಯಗಳು ಆಯುಷ್ಮಾನ್ ಭಾರತ ತೊಗೊಂಡಿಲ್ಲ. ಸೊ ಅಲ್ಲೇನಾಗ್ತದೆ, ನಮ್ಮ ಎಕಾನಮಿ ಡೌನ್ ಆಗ್ತದೆ. ಯಾಕಂದರೆ ಆರೋಗ್ಯಕ್ಕೆ ದುಡ್ಡು ಎಕ್ಸ್ಟ್ರಾ ಅವರು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಅದರಿಂದ ಏನಾಗ್ತದೆ, ಕನ್ಸಂಪ್ಷನ್ ರೇಟು ಏನಾಗ್ತದೆ, ಈ ಆರೋಗ್ಯ ಹೆಲ್ತ್ ಸೆಕ್ಟರ್ಗೆ ಜಾಸ್ತಿ ಆಗ್ತಾ ಇದೆ, ಅದರಿಂದ ಎಕಾನಮಿ ಡೌನ್ ಆಗ್ತಾ ಇದೆ ಅಂತ ಇಲ್ಲಿ ಕಂಪೇರಿಟಿವ್ಲಿ ಮಾತಾಡ್ತಾ ಇದ್ದಾರೆ. ಇಲ್ಲಿ ನಾನು ಒಂದಷ್ಟು ರಾಜ್ಯಗಳನ್ನು ಕೂಡ ಹೇಳ್ತಾರೆ ಅವರು ಮುಂದೆ. ಇಲ್ಲಿ ಪ್ರಧಾನಮಂತ್ರಿ ಜನ ಆರೋಗ್ಯ ಕೇಂದ್ರ ಮಹತ್ವಾಕಾಂಕ್ಷಿ ಯೋಜನೆ ಏನು 2018 ಬಂದಿತ್ತು, ಇದರಿಂದ ಏನಾಗ್ತಾ ಇದೆ, ಡಯಾಲಿಸಿಸ್ನಂಥ ಆಗಿರ್ಬೋದು, ಕೋವಿಡ್ ಸಾಂಕ್ರಾಮಿಕ ಲಾಕ್ಡೌನಲ್ಲಿ ಇದು ಹೆಚ್ಚು ಉಪಯೋಗಕ್ಕೆ ಬಂತು. ಆದರೆ ಇದು ಏನಾಗ್ತದೆ, ದ ಸೆವರಲ್ ಹೆಲ್ತ್ ಔಟ್ಕಮ್ಸ್ ಇನ್ ದ ಸ್ಟೇಟ್ ದಟ್ ಇಂಪ್ಲಿಮೆಂಟೆಡ್ PMJ ಹ್ಯಾಸ್ ವರ್ಸಸ್ ದೋಸ್ ದಟ್ ಡಿಡ್ ನಾಟ್. ಅಂದರೆ ಓವರಾಲ್ ಔಟ್ಕಮ್ ಏನಿದೆ, ಯಾರು ಈ ಪ್ರಧಾನಮಂತ್ರಿ ಜನ ಆರೋಗ್ಯ ಕೇಂದ್ರ ಮಾಡಿಲ್ಲ ರಾಜ್ಯಗಳು, ಅಲ್ಲಿ ನೆಗೆಟಿವ್ ಅಲ್ಲಿದೆ ಎಕಾನಮಿ ಕಂಪೇರ್ ಟು ಅದರ್ ಎಕಾನಮಿ ಒಂದು ರಾಜ್ಯಗಳಿಗೆ ಅಂತ ಮಾತಾಡ್ತಾ ಇದೆ. ಫೈನ್. ನೆಕ್ಸ್ಟು ಲಾಸ್ಟ್ ಚಾಪ್ಟರ್ಲ್ಲಿ ಹೇಳ್ತಾರೆ ಇಂಪ್ರೂವ್ಡ್ ಆ್ಯಂಡ್ ಇಕ್ವಿಟಬಲ್ ಆಕ್ಸೆಸ್ ಟು ದ ಬೇರ್ ನೆಸೆಸಿಟಿ ಅಕ್ರಾಸ್ ದ ಸ್ಟೇಟ್ ಅಂತ. ಇಲ್ಲಿ 2012-18 ಕಂಪೇರ್ ಮಾತಾಡ್ತಾರೆ. ನೋಡಿ, ರೆಡ್ ಇದೆಯಲ್ಲ, ಇಲ್ಲಿ ಎಕಾನಮಿನೇ ಇಲ್ಲ, ಅಲ್ಲಿ ಊಟಕ್ಕೆ ಇಟ್ಟಿಲ್ಲ ಅನ್ನೋ ರೀತಿ ಆಗಿತ್ತು. ಇಲ್ಲಿ ಗ್ರೀನ್ ಇರೋದು ಒಳ್ಳೆ ಎಕಾನಮಿ, ಎಲ್ಲೋ ಇರೋದು ನಾರ್ಮಲ್ ಮೀಡಿಯಂ. ಈ ರೆಡ್ ಇರೋದು ಹಿಂಗಿದ್ದಿದ್ದು 2018ರಲ್ಲಿ ಈ ಒಂದು ಪರಿಸ್ಥಿತಿಗೆ ಬಂದಿದ್ದೀವಿ ಅಂತ ಹೇಳ್ತದೆ. ಈಗ ಇಲ್ಲಿ ಕೇರಳ ಆಗಿರ್ಬೋದು, ಗೋವಾ ಆಗಿರ್ಬೋದು, ಗುಜರಾತ್ ಆಗಿರ್ಬೋದು, ಇಲ್ಲೊಂದು ಹಿಮಾಚಲ್ ಪ್ರದೇಶ, ಈ ಉತ್ತರಾಖಂಡ್ ಆಗಿರ್ಬೋದು. ಸೊ ಇವೆಲ್ಲ ಒಳ್ಳೆ ಗ್ರೀನ್ ಎಕಾನಮಿ ಅಂದರೆ ಒಳ್ಳೆ ಮುಂದಕ್ಕೆ ಬರ್ತಾ ಇದೆ. ಅಂದರೆ ಬೇರ್ ನೆಸೆಸಿಟಿ ಅಂದರೆ ಬೇಸಿಕ್ ಥಿಂಗ್ಸ್ ಸರ್, ಮೂಲಭೂತ ಸೌಕರ್ಯಗಳು ಬೇಕು. ಪ್ರಮುಖವಾಗಿ ಇಲ್ಲಿ 5 ಮೂಲಭೂತ ಸೌಕರ್ಯ ಬಗ್ಗೆ ಮಾತಾಡ್ತಾರೆ. ಯಾವುದಾದ್ರು 5 ಮೂಲಭೂತ? ನೀರು, ವಸತಿ, ನೈರ್ಮಲ್ಯ, ಸೂಕ್ಷ್ಮ ಪರಿಸರ ಮತ್ತು ಇತರ ಸೌಲಭ್ಯಗಳನ್ನು ಸುಧಾರಣೆ ತಂದಿರೋದ್ರಿಂದ ಈ ರೀತಿ ಚೇಂಜ್ ಆಗಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ತಾ ಇದೆ. ಇಲ್ಲಿ 2012 ಮತ್ತು 2018ಕ್ಕೆ ಹೋಲಿಕೆ ಮಾಡಿ ಮಾತಾಡ್ತಾ ಇದೆ. ಅತಿ ಹೆಚ್ಚು ಇದರಲ್ಲಿ ಚೆನ್ನಾಗಿ ಬಂದಿರತಕ್ಕಂಥ ಒಂದು ರಾಜ್ಯಗಳು ಯಾವುದೊಂದು ಕೇರಳ, ಪಂಜಾಬ್, ಹರಿಯಾಣ ರಾಜ್ಯಗಳು. ಗುಜರಾತ್, ಒಡಿಶಾ, ಜಾರ್ಖಂಡ್, ಪಶ್ಚಿಮ ಬಂಗಾಳ, ತ್ರಿಪುರ ಅತಿ ಕಡಿಮೆ ಆಗಿರ್ತಕ್ಕಂಥದ್ದು. ಅಂದರೆ ಅಂದರೆ ಏನು ಡೆವಲಪ್ಮೆಂಟು ಅಂದರೆ ಆಗಿದೆ, ಅಂದರೆ ಕಂಪೇರಿಟಿವ್ಲಿ ಇದು ಅತ್ಯಂತ ಹೆಚ್ಚಾಗಿ ಏನಾಗಿದೆ, ಸುಧಾರಿಸಿವೆ ಅಂತ ಹೇಳ್ತಾ ಇದೆ ಇಲ್ಲಿ. ಸೊ ಇದರಿಂದ ಏನಾಗುತ್ತೆ ಸರ್, ಗ್ರಾಮೀಣ ನಗರ ಪ್ರದೇಶಗಳ ಅಂತರ ಅಸಮಾನತೆ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಇದಕ್ಕೆ ಜಲ್ ಜೀವನ್ ಮಿಷನ್ ಆಗಿರೋದು, SBM ಆಗಿರೋದು, PMAY ಅಂದರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಆಗಿರ್ಬೋದು, ಈ ಥರ ಯೋಜನೆಗಳಿಂದ ಏನಾಗಿದೆ, ಈ ಒಂದು ಅಚೀವ್ ಮಾಡೋಕ್ಕೆ ಸಾಧ್ಯ ಆಯಿತು 2018 ತನಕ ಅಂತ ಈ ಬೇರ್ ನೆಸೆಸಿಟಿ ಬಗ್ಗೆ ಅಂದರೆ ಸಾಮಾನ್ಯ ಮೂಲಭೂತ ಸೌಕರ್ಯ ಬಗ್ಗೆ ಮಾತಾಡ್ತಾ ಇದೆ ಎಕಾನಮಿಕ್ ಸರ್ವೆ. ಓಕೆ, ಇಷ್ಟೇ ಅಲ್ಲ, ಇದು ಚಾಪ್ಟರ್ 1. ಇನ್ನು ಚಾಪ್ಟರ್ 2 ನಮ್ಮ ವಾಲ್ಯೂಮ್ 2 ತೊಗೊಳ್ತಾ ಹೋದರೆ ಅದು ವೆರಿ ಇಂಪಾರ್ಟೆಂಟು. ಒಂದಷ್ಟು ಇಂಗ್ಲೀಷಲ್ಲೇ ತೊಗೊಂಡಿದ್ದೀನಿ, ಯಾಕಂದರೆ ಒಂದಷ್ಟು ಬೇಸಿಕ್ ಪಾಯಿಂಟ್ಸ್ಗಳಿವೆ, ಒಂದಷ್ಟು ಅದನ್ನು ಇಂಗ್ಲೀಷಲ್ಲಿ ಓದಿದ್ರೆ ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಫಿಸಿಕಲ್ ಡೆವಲಪ್ಮೆಂಟ್ ಅಂದರೆ ನಮ್ಮ ಒಂದು ವಿತ್ತೀಯ ಒಂದು ಬೆಳವಣಿಗೆ, ಹಣಕಾಸಿನ ಬೆಳವಣಿಗೆ ಬಗ್ಗೆ ಮಾತಾಡುತ್ತೆ. ಏನು ಎಗೇನ್ ಇಲ್ಲಿ ಹಣಕಾಸಿನ ಬೆಳವಣಿಗೆ ಹೆಂಗಾಯಿತು ಅನ್ನೋಕ್ಕೆ ಕಾರಣಗಳು ಕೊಡ್ತಾ ಹೋಗ್ತಾನೆ ಸರ್. ಏನೇನು ಕಾರಣಗಳು ಅಂತ ನೋಡ್ತಾ ಹೋಗೋಣ ಒಂದೊಂದಾಗಿನೇ. ಸೊ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ಇಂಡಿಯಾ ಅಡಾಪ್ಟೆಡ್ ಕ್ಯಾಲಿಬ್ರೇಟೆಡ್ ಅಪ್ರೋಚ್. ನಾನು ಹೇಳಿದೆ ಕ್ಯಾಲಿಬ್ರೇಟೆಡ್ ಅಂದರೆ 4 ಸ್ತಂಭಗಳ ಒಂದು ರೀತಿ ಅಡಾಪ್ಟ್ ಮಾಡ್ಕೊಂತು. ಸೊ ಮಾಡ್ಕೊಂಡು ಏನಂದ್ರೆ ಪ್ಯಾಕೇಜ್ಗಳನ್ನ ಆತ್ಮನಿರ್ಭರ ಭಾರತದ ಅಡಿಯಲ್ಲಿ ಪ್ಯಾಕೆಟ್ಗಳನ್ನ ನಮ್ಮ ಕಾಲ ಮೇಲೆ ನಿಂತ್ಕೋಬೇಕು ಅಂತ ಮಾಡ್ತು. ಇದು ಒನ್ಸ್ ಲಾಕ್ಡೌನ್ ವಾಸ್ ಅನ್ವೋಂಡ್ ಅಂದರೆ ಲಾಕ್ಡೌನ್ ನಂತರ ಇದೇನಾಯಿತು, ಬೆಳವಣಿಗೆ ಆಗಕ್ಕೆ ಸ್ಟಾರ್ಟ್ ಆಯಿತು. ವಿ ಶೇಪ್ ರಿಕವರಿ ಆಗೋಕ್ಕೆ ಇದೇ ಕಾರಣ ಅಂತ ಹೇಳ್ತಾ ಇದೆ. ಟ್ಯಾಕ್ಸ್ ರಿಫಾರ್ಮೇಷನ್ ಆಗಿರ್ಬೋದು, ಇದರಿಂದ ಏನಾಗುತ್ತೆ, ಹಾನೆಸ್ಟ್ ಟ್ಯಾಕ್ಸ್ ಪೇಯರ್ ಸಿಗ್ತಾ ಇದ್ದಾರೆ, GST ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾರೆ, ಕಾರ್ಪೊರೇಟ್ ಟ್ಯಾಕ್ಸ್ ಆಗಿರ್ಬೋದು, ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಅಂತ ಹೇಳುತ್ತೆ. ಇನ್ನು ಎಕ್ಸ್ಟರ್ನಲ್ ಸೆಕ್ಟರ್, ನಮ್ಮ ಹೊರಗಿನ ಸೆಕ್ಟ್ರಲ್ಲಿ ನೋಡೋದಾದ್ರೆ, ವಲಯದ ನೋಡೋದಾದ್ರೆ ಸರ್, ಗ್ಲೋಬಲಲ್ಲಿ ಕಮ್ಮಿ ಆಗಿದೆ, ನಿಮ್ಗೆ ಗೊತ್ತಿದೆ 3.5% ಗ್ಲೋಬಲ್ ಎಕಾನಮಿ ಕಮ್ಮಿ ಆಗಿದೆ ಅಲ್ವಾ, ನಾವು ಸ್ಟಾರ್ಟಿಂಗ್ ನೋಡಿದ್ವಿ. ಈ ಪರಿಸ್ಥಿತಿಲೂ ಕೂಡ ನಮ್ಮ ಒಂದು ಕರೆಂಟ್ ಅಕೌಂಟ್ನ, ನಿಮಗೆ ಚಾಲ್ತಿ ಅಕೌಂಟಲ್ಲಿ ಏನು ಜಾಸ್ತಿ ಆಯಿತು, ನಾವು ನಾವು ಲಾಕ್ಡೌನ್ ಆಗೋದ್ರಿಂದ ಏನಾಯಿತು, ನಾವು ಆಮದು ಮಾಡ್ಕೊಳ್ಳಿಲ್ಲ ಅಲ್ವಾ, ಆದರೆ ಎಕ್ಸ್ಪೋರ್ಟ್ ಮಾಡೋಕ್ಕೆ ನಾವು ಸ್ಟಾರ್ಟ್ ಮಾಡಿದ್ವಿ ನಮ್ಮಲ್ಲಿರೋದನ್ನ. ಸೊ ಈ ಒಂದು ಪರಿಸ್ಥಿತಿಯಿಂದ ನಮ್ಮ 18 ತಿಂಗಳು ಅಂದರೆ ನಮ್ಮ ಜನವರಿ 8ರಲ್ಲಿ ನಮ್ಮ ಒಂದು ಫಾರೆಕ್ಸ್ ರಿಸರ್ವ್ಸ್ ಅಂತ ಏನುಗಳು ವಿದೇಶಿ ವಿನಿಮಯ $US $581.1 ಬಿಲಿಯನ್ಗೆ ಏರಿಕೆ ಆಯಿತು. ಓಕೆ, ಮತ್ತು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಏನು ಹೇಳಿದೆ ನಿಮಗೆ, ಸರ್ಪ್ಲಸ್ಸು ಅದು ಇನ್ನೂ ಕೂಡ ಜಾಸ್ತಿ ಆಗ್ತಾ ಹೋಯಿತು. ಲಾಸ್ಟ್ 17 ವರ್ಷದಲ್ಲೇ ನಮಗೆ ಜಾಸ್ತಿ ಆಯಿತು ಅಂತ ನಾನು ಇದ್ರ ಬಗ್ಗೆ ಮಾತಾಡಿದೆ ಅಲ್ವಾ. ಇದು ನಮ್ಮ ಎಕ್ಸ್ಟರ್ನಲ್ ಸೆಕ್ಟರ್ ಬಗ್ಗೆ ಹೇಳ್ತಕ್ಕಂಥದ್ದು. ಅದೇ ರೀತಿ RBI ಕೂಡ ಒಂದಷ್ಟು ಫಾರೆಕ್ಸ್ ರಿಸರ್ವ್ನ ಮೇಂಟೈನ್ ಮಾಡೋಕ್ಕೆ ಒಂದಷ್ಟು ಏನು ಮಾಡ್ತು, ಕಾರ್ಯಕ್ರಮಗಳನ್ನು ಕೂಡ ಅನ್ಕೊಂತು. ಏನು ಇನಿಷಿಯೇಟಿವ್ ತಗೊಂತು, ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್. ಅಂದರೆ ಪ್ರೊಡಕ್ಷನ್ ಅಂದ್ರೇನು, ಈಗ ನಮಗೆ ಎಲೆಕ್ಟ್ರಾನಿಕ್ಸ್ ಐಟಮ್ನ ನಾವು ಹೊರಗಡೆ ತರ್ಬೋದು, ಅದರಿಂದ ನಮಗೆ ಎಫೆಕ್ಟ್ ಆಗುತ್ತೆ ಅಲ್ವಾ. ಅದಕ್ಕೆ ಇಲ್ಲಿ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಆಗಿರ್ಬೋದು, ಮತ್ತು ಒಂದಷ್ಟು ಮೆಡಿಕಲ್ ಅದಾಗಿರ್ಬೋದು, ಒಂದಷ್ಟು ಪ್ರೊಡಕ್ಷನ್ ಲಿಂಕ್ಡ್ ಅಂದರೆ ಎಲ್ಲಿ ಜಾಸ್ತಿ ಹೋದ ವರ್ಷಕ್ಕಿಂತ ಈ ವರ್ಷ ಎಲ್ಲಿ ಜಾಸ್ತಿ ಮಾಡ್ತೀರಾ ಅವ್ರಿಗೊಂದಷ್ಟು ಏನು ಮಾಡ್ತಾರೆ, ಸಬ್ಸಿಡಿ ಕೊಡೋದು, ಅವ್ರಿಗೆ ಅದಕ್ಕೆ ಪ್ರೋತ್ಸಾಹ ಧನ ಕೊಡೋದು, ಈ ರೀತಿ ಇದ್ರ ಬಗ್ಗೆ ಕರೆಂಟ್ ಅಫೇರಲ್ಲಿ ಕೂಡ ಡೀಟೇಲಾಗಿ ಕವರ್ ಮಾಡಿದ್ದೀನಿ. ಸೊ ಇಂಥ ಒಂದು ಪಾಲಿಸೀಸ್ಗಳನ್ನ ನಾವು ಇನಿಷಿಯೇಟಿವ್ಗಳನ್ನ ತೊಗೊಬಂದಿರ್ತಕ್ಕಂಥದ್ದು. ಮತ್ತು ರಿಮಿಷನ್ ಆನ್ ಡ್ಯೂಟೀಸ್ ಆನ್ ಟ್ಯಾಕ್ಸಸ್ ಅಂದರೆ ಎಕ್ಸ್ಪೋರ್ಟ್ ಪ್ರಾಡಕ್ಟ್ ಅಂದರೆ ನಾವು ಎಕ್ಸ್ಪೋರ್ಟ್
ಎಕ್ಸ್ಪೋರ್ಟ್ ಏನು ಮಾಡ್ತೀವಿ ರಫ್ತು ಕಳಿಸ್ತೀವಲ್ಲ ಅದಕ್ಕೆ ಏನು ಮಾಡ್ತೀವಿ ಸರ್, ಅದಕ್ಕೆ ಡ್ಯೂಟೀಸು ಮತ್ತು ಟ್ಯಾಕ್ಸಸ್ನ ಕಮ್ಮಿ ಮಾಡ್ತಾವೆ. ಅಂದರೆ ಎಕ್ಸ್ಪೋರ್ಟ್ ಮಾಡೋರು ಯಾರು ಬರ್ತಾರೆ ಅದಕ್ಕೆ ಕಮ್ಮಿ ಒಂದು ಇನ್ಶೂರೆನ್ಸ್ ಮಾಡೋದ್ರಿಂದ ಆಗುತ್ತೆ, ನಮ್ಮ ರಫ್ತು ಜಾಸ್ತಿ ಆಗುತ್ತೆ, ಆಮದು ಕಮ್ಮಿ ಆಗುತ್ತೆ. ರಫ್ತು ಜಾಸ್ತಿ ಆದರೆ ನಮ್ಮ ಫಾರೆಕ್ಸ್ ವಿದೇಶಿ ವಿನಿಮಯದ ಅಮೌಂಟು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಲಾಜಿಸ್ಟಿಕ್ ಇನ್ಫ್ರಾಸ್ಟ್ರಕ್ಚರು, ಡಿಜಿಟಲ್ ಇನಿಷಿಯೇಟಿವ್, ನಮ್ಮ ಡಿಜಿಟಲ್ ಅಂತಂದ್ರೇನು, ಯಾವುದೇ ಒಂದು ಇದರಲ್ಲೂ ಕೂಡ ನಾವು ಡಿಜಿಟಲ್ ಆಗಿರಬೇಕು. ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್, ಮೂಲಭೂತ ಸೌಕರ್ಯಗಳನ್ನ ಕೂಡ ತಗೊಬಂತು ಸರ್ಕಾರ. ಸೊ ಹೀಗಾಗಿ ನಮಗೆ ಬೆಳವಣಿಗೆ ಸಾಧ್ಯ ಆಯಿತು. ಇನ್ನು ಇನ್ಫ್ಲೇಷನ್ ಅಂದರೆ ಹಣದುಬ್ಬರ ಏನಾಯಿತು, ಇಲ್ಲಿ ಹೆಡ್ಲೈನ್ ಇನ್ಫ್ಲೇಷನ್ ಬಗ್ಗೆ ಮಾತಾಡ್ತಾರೆ, ಕೋರ್ ಇನ್ಫ್ಲೇಷನ್ ಬಗ್ಗೆ ಮಾತಾಡ್ತಾರೆ. ಸರ್ ಹೆಡ್ಲೈನ್ ಇನ್ಫ್ಲೇಷನ್ ಅಂದ್ರೇನು, ಕೋರ್ ಇನ್ಫ್ಲೇಷನ್ ಅಂದರೆ ಸಿಂಪಲ್ ಸರ್, ಹಣದುಬ್ಬರದಲ್ಲಿ ಹೆಡ್ಲೈನ್ ಅಂತ ಬರುತ್ತೆ, ಕೋರ್ ಅಂತ ಬರುತ್ತೆ. ಕೋರಲ್ಲಿ ಏನು ಅಂದರೆ ಅಲ್ಲಿ ನಿಮಗೆ ಫುಡ್ ಮತ್ತು ಎನರ್ಜಿ ಇರಲ್ಲ, ಸೆಕ್ಟರ್ ಇರಲ್ಲ. ಫುಡ್ ಅಂದರೆ ಯಾಕೆಂದರೆ ಆಹಾರ ಮತ್ತು ನಮ್ಮ ಶಕ್ತಿ ಸಂಪನ್ಮೂಲದ ಒಂದು ವಲಯಗಳಿರಲ್ಲ. ಯಾಕೆ, ಅದು ವೊಲಟೈಲ್ ಅಂದರೆ ಏರಿಳಿತ ಆಗೋದು ಜಾಸ್ತಿ. ಅದು ಈ ಹೆಡ್ ಇನ್ಫ್ಲೇಷನಲ್ಲಿ ಎಲ್ಲ ಇರುತ್ತೆ, ಕೋರ್ ಇನ್ಫ್ಲೇಷನ್ ಎಲ್ಲ ಇರಲ್ಲ. ಅಂದರೆ ಈ ಇನ್ಫ್ಲೇಷನ್ಗೆ ಕಾರಣ ಏನು ಅಂತ ಹೇಳ್ತಾ ಇದ್ದಾರೆ ಅವರು. 6.6% ಇನ್ಫ್ಲೇಷನ್ ಹಣದುಬ್ಬರ ಇತ್ತು ಏಪ್ರಿಲ್ ಡಿಸೆಂಬರ್ 2020ರಲ್ಲಿ. ಅದು 4.6% ಡಿಸೆಂಬರ್ಗೆ ಕಮ್ಮಿ ಆಯಿತು ಸ್ವಲ್ಪ. ಯಾಕಂದರೆ ಲಾಕ್ಡೌನ್ ಇತ್ತು, ಆವಾಗ ಆಹಾರ ಪದಾರ್ಥ ಸಿಗ್ತಿರಲಿಲ್ಲ, ಬೆಳವಣಿಗೆ ಮತ್ತು ಮಾರಾಟಗಾರರಿಗೂ ಎಸ್ಪೆಷಲ್ ತರಕಾರಿಗಳಿಗೂ ಇದಾಗ್ತಿರಲಿಲ್ಲ ಮಾರಾಟ ಮಾಡೋಕ್ಕೆ. ಹೀಗಾಗಿ ಇನ್ಫ್ಲೇಷನ್ ಜಾಸ್ತಿ, ಹಣದುಬ್ಬರ ಜಾಸ್ತಿ ಆಗ್ತಾ ಬರ್ತಾ ಇತ್ತು. ಆದರೆ ಈ ಹಣದುಬ್ಬರ ಆಗೋಕ್ಕೆ ಕಾರಣ ಏನು ಅಂತಂದರೆ ಬಿಕಾಸ್ ಆಫ್ ವೆಜಿಟೇಬಲ್ ಪ್ರೈಸಸ್ ಅಲ್ವಾ. ನಮ್ಮ ಆಹಾರ ಪದಾರ್ಥಗಳು ಕೊಳ್ತೋಗುತ್ತೆ ಅಲ್ವಾ, ವೆಜಿಟೇಬಲ್ ಆಗಿರ್ಬೋದು, ಮೀನು, ಈ ರೀತಿಗಳು ಕೊಳ್ತೋಗ್ತವೆ. ಸೊ ಇದು ನಮ್ಮ ಇನ್ಫ್ಲೇಷನ್, ಹಣದುಬ್ಬರಕ್ಕೆ ಕಾರಣ ಆಗಿತ್ತು ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಆದರೆ ಇಲ್ಲಿ ಹೆಡ್ಲೈನ್ ಇನ್ಫ್ಲೇಷನ್, ಕೋರ್ ಇನ್ಫ್ಲೇಷನ್ ಎರಡಕ್ಕೂ ಡಿಫ್ರೆನ್ಸ್ ನೀವು ತಿಳ್ಕೊಬೇಕಾಗತ್ತೆ ಒಂದು. ಇನ್ನು ಈ ಇನ್ಫ್ಲೇಷನ್ ಹಣದುಬ್ಬರ ನಮ್ಮದು ಎಷ್ಟಿರಬೇಕು ಏನು ಅಂತ ಅಂದ್ಬಿಟ್ಟು ಡೀಟೇಲ್ ಆಗಿ ಅವರು ಮುಂದೆ ಕೊಡ್ತಾ ಹೋಗ್ತಾರೆ. ನೆಕ್ಸ್ಟು ನಮಗೆ ಅಗ್ರಿಕಲ್ಚರ್ ಮತ್ತು ಫುಡ್ ಮ್ಯಾನೇಜ್ಮೆಂಟ್ ಬಗ್ಗೆ, ಇದು ವಾಲ್ಯೂಮ್ 2ಲಿ ಇರ್ತಕ್ಕಂಥ ಪ್ರಮುಖ ಪಾಯಿಂಟ್ಸ್ಗಳು. ಓಕೆ, ನಮ್ಮ ಎಕನಾಮಿಕ್ಸ್ ಅಲ್ಲಿ ಇಲ್ಲಿ ಅಗ್ರಿಕಲ್ಚರ್ ಬಗ್ಗೆ ನಾನು ಆಲ್ರೆಡಿ ಸ್ಟಾರ್ಟಿಂಗ್ಗೆ ತೊಗೊಂಡ್ಬಿಟ್ಟಿದ್ದೀನಿ. 3.5% ಅಷ್ಟು ನಮಗೆ ಏನಾಗಿದೆ, ಗ್ರೋತ್ ಆಗಿದೆ, ಡೆವಲಪ್ ಆಗಿದೆ. ಅದೇ ನಮ್ಮ ಅಗ್ರಿಕಲ್ಚರ್ ಮತ್ತು ಅಲೈಡ್ ಸೆಕ್ಟರ್ ಅಂತ ಎರಡೂ ತೊಗೊಂಡ್ರೆ ನಮ್ಮ GDPಗೆ 17.5% ಅಷ್ಟು ಗ್ರೋತ್ ಮಾಡಿದೆ. ಅಲೈಡ್ ಸೆಕ್ಟರ್ ಅಂದರೆ ಸರ್, ಅಗ್ರಿಕಲ್ಚರ್ ಜೊತೆ ಮೀನುಗಾರಿಕೆ ಇರ್ಬೋದು, ಹೈನುಗಾರಿಕೆ ಇರ್ಬೋದು, ಅದ್ರ ಜೊತೆಗೆ ಇರ್ತಕ್ಕಂಥ ಅಗ್ರಿಕಲ್ಚರ್ ಜೊತೆಗೆ ನಮ್ಮ ವ್ಯವಸಾಯ, ಕೃಷಿ ಜೊತೆಗೆ ಇರ್ತಕ್ಕಂಥ ಒಂದು ವಲಯಗಳು. ಓಕೆ, ಇದರಿಂದ ಕೂಡ ನಮಗೆ ಜಾಸ್ತಿ ಆಗಿದೆ. ಇದರಿಂದ ಏನಾಗಿದೆ ಅಂದರೆ ಗ್ರಾಸ್ ಕ್ಯಾಪಿಟಲ್ ಫಾರ್ಮೇಷನ್ ಆಗಿದೆ, ಅಂದರೆ ದುಡ್ಡು ಇನ್ವೆಸ್ಟ್ಮೆಂಟ್ ಆಗ್ತಾ ಇದೆ. ಯಾಕಂದರೆ ನೋಡಿ, ನಮ್ಮ ಒಂದು ಕೃಷಿ ಸಂಪದಾ ಯೋಜನೆ ತಂದಿರಬಹುದು, ಮತ್ತು ನಮ್ಮ ಮೀನುಗಾರಿಕೆಗೋಸ್ಕರ ಏನು ಮಾಡಿದ್ದಾರೆ, ಅದಕ್ಕೊಂದಷ್ಟು ದುಡ್ಡನ್ನ ಇನ್ವೆಸ್ಟ್ ಮಾಡಿದ್ರು ಅಲ್ವಾ. ಮತ್ಸ್ಯ ಸಂಪದ ಯೋಜನೆಗಳು ತಂದರು. ಇದು ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ. ಇದರಿಂದ ಏನಾಗಿದೆ, ನಮ್ಮ ಒಂದು ಇನ್ವೆಸ್ಟ್ಮೆಂಟು ಕೂಡ ಜಾಸ್ತಿ ಆಗಿದೆ, ಜಾಬು ಕೂಡ ಕ್ರಿಯೇಟ್ ಆಗಿದೆ ಅಂತ ಹೇಳ್ತಾ ಇದೆ. ನೆಕ್ಸ್ಟ್ ಇಂಡಸ್ಟ್ರಿ ಮತ್ತು ಇನ್ಫ್ರಾಸ್ಟ್ರಕ್ಚರ್ ನೋಡಿದ್ರೆ ವಿ ಶೇಪ್ ರಿಕವರಿ. ಅಗೇನ್ ಇಲ್ಲಿ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಂತ ಕರಿತೀವಿ. ಇದು ನಮಗೆ ಪ್ರತಿಯೊಂದು ಇಂಡಸ್ಟ್ರಿಯಲ್ಲಿ ಎಷ್ಟೆಷ್ಟು ಡೆವಲಪ್ ಆಗ್ತದೆ, ಎಲ್ಲಿ ಎಫೆಕ್ಟ್ ಬೀಳ್ತದೆ ಅಂತ ಅನಲೈಸ್ ಮಾಡೋಕ್ಕೋಸ್ಕರ IIP ಅಂತಕ್ಕಂಥ ಡೇಟಾ CSO ಬಿಡುಗಡೆ ಮಾಡುತ್ತೆ, ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಬಿಡುಗಡೆ ಮಾಡುತ್ತೆ. ಸೊ ಇಲ್ಲಿ ಕೂಡ ಏನು ಹೇಳುತ್ತೆ, ನೆಗೆಟಿವ್ ಗ್ರೋತ್ ಬಗ್ಗೆ ಮಾತಾಡುತ್ತೆ. ಓಕೆ, ನೆಗೆಟಿವ್ ಗ್ರೋತ್ ಬಗ್ಗೆ ಮಾಡುತ್ತೆ. ಇದಷ್ಟು ಬೇಕಾಗಿಲ್ಲ, ಬಟ್ ಸ್ಟಿಲ್ ನಾವು ಈಸ್ ಆಫ್ ಡೂಯಿಂಗಲ್ಲಿ 63ನೇ ಪೊಸಿಷನ್ ಇದ್ದೀವಿ 2025ರಲ್ಲಿ. ಅಂದರೆ ನಾವು ಈಸ್ ಆಫ್ ಡೂಯಿಂಗ್ ಅಂದರೆ ಸುಲಭವಾದ ವ್ಯವಹಾರ ಮಾಡೋ ಒಂದು ಸೂಚ್ಯಂಕದಲ್ಲೂ ಕೂಡ ನಾವು ಒಳ್ಳೆ ಸ್ಥಾನದಲ್ಲಿದ್ದೀವಿ. ಇನ್ಸ್ಟೆಡ್ ನಾವು ನೆಗೆಟಿವ್ ಗ್ರೋತ್ ಇದ್ರೂ ಕೂಡ, ಅಂದರೆ ಅರ್ಥ ಇಲ್ಲಿ ನೆಗೆಟಿವ್ ಗ್ರೋತ್ ಇದ್ರೂ ಕೂಡ ವಿ ಶೇಪ್ ರಿಕವರಿ ಕಾಣ್ತಾ ಇದ್ದೀವಿ, ಅಂದರೆ ಈಗ ಡೆವಲಪ್ ಆಗ್ತಾ ಇದೆ ಅಂತ ಹೇಳ್ತಾ ಇದೆ. ಸೊ ಅದೇ ರೀತಿ ಲಾಸ್ಟ್ ಸರ್ವಿಸ್ ಸೆಕ್ಟರ್ ಬಂದರೆ, ಸರ್ವಿಸ್ ಸೆಕ್ಟರ್ ಅಗೇನ್ ಇಲ್ಲಿ ಸರ್ವಿಸ್ ಸೆಕ್ಟರ್ ಅಂತ ತಕ್ಷಣ ನಮ್ಗೆ ಕಂಪೇರಿಟಿವ್ಲಿ ಹೋದ ವರ್ಷಕ್ಕೆ ನೆಗೆಟಿವ್ ಗ್ರೋತೆ. ಆದರೆ ಇದರಿಂದ ನಮಗೆ 3 ವಲಯ, ನಮ್ಮ 3 ಸೆಕ್ಟರ್ ತೊಗೊಂಡ್ರೆ, ಕೃಷಿ, ಕೈಗಾರಿಕೆ ಮತ್ತು ಸೇವಾ ತೊಗೊಂಡ್ರೆ, ಸೇವಾ ವಲಯದಲ್ಲಿ ನಮ್ಗೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬಂದಿದೆ, ಇದರಿಂದ ಗ್ರೋತ್ ಕೂಡ ಆಗಿದೆ. ಆದರೆ ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಏನಾಗಿದೆ, ಅಷ್ಟು ಗ್ರೋತ್ ಆಗಿಲ್ಲ. ಅದನ್ನೇ ಹೇಳ್ತಾರೆ, ಸರ್ವಿಸ್ ಸೆಕ್ಟರ್ ಅಕೌಂಟ್ಸ್ ಫಾರ್ 54% ಆಫ್ ದ GDPಗೆ 54% ಅಷ್ಟು, ಅರ್ಧದಷ್ಟು ನಮ್ಗೆ ಏನಾಗ್ತಾ ಇದೆ, ಕೊಡುಗೆ ನೀಡ್ತಾ ಇದೆ. FDI ಬಂದಿದೆ, 4/5 ನಮಗೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟು ನಮಗೆ ಈ ಸರ್ವಿಸ್ ಸೆಕ್ಟರಲ್ಲೇ ಬರೋದು, ಸೇವಾ ವಲಯದಲ್ಲೇ ಬರ್ತಕ್ಕಂಥದ್ದು. ಆದರೆ ಇಲ್ಲಿ ಏನಾಗ್ತಾ ಇದೆ ಅಂದರೆ, ನಾವು ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ಅಷ್ಟು ಡೆವಲಪ್ ಇಲ್ಲ. ಆದರೆ ಈ ವರ್ಷ ನಾವು ನೋಡಿದ್ರೆ 3 ವಲಯಕ್ಕೆ ಕಂಪೇರ್ ಮಾಡಿದ್ರೆ ಸರ್ವಿಸ್ ಸೆಕ್ಟರ್ಗೆ ತುಂಬ ಇನ್ವೆಸ್ಟ್ಮೆಂಟ್ ಬಂದಿದೆ, 16% ಅಷ್ಟು ನಮಗೆ ಇನ್ಕ್ರೀಸ್ ಆಗಿದೆ ಅಂತ ಈ ಒಂದು ನಮ್ಮ ಒಂದು ಎಕನಾಮಿಕ್ ಸರ್ವೆ ಹೇಳ್ತಾ ಇದೆ. ಓಕೆ, ದಿಸ್ ಆರ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸು. ಸೊ ಇದು PDF ಕೂಡ ನನ್ನ ಟೆಲಿಗ್ರಾಮ್ ಚಾನಲ್ ಹಾಕ್ತೀನಿ. ನಿಮಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಎನಿ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ವಿಡಿಯೋ. ನಮಸ್ಕಾರ, ಧನ್ಯವಾದಗಳು.